ನಮಸ್ಕಾರ, ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 4 ಪ್ರಮುಖ ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಆ 4 ಸುದ್ದಿಗಳ ಪೈಕಿ ಮೊದಲ ಸುದ್ದಿ ಹಾರ್ಮುಜ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಇರಾನ್ ಮತ್ತು ಅಮೆರಿಕಾದ ನಡುವೆ ಕಳೆದ ಹೆಚ್ಚು ಕಡಿಮೆ ಒಂದು 80-85 ದಿನಗಳಿಂದ ಈ ಯುದ್ಧದ ವಾತಾವರಣ ನಿರ್ಮಾಣ ಆಗಿ ಅದಾದ ನಂತರ ಕದನ ವಿರಾಮವೆಲ್ಲವೂ ಕೂಡ ಘೋಷಣೆಯಾಗಿದೆ. ಈ ಕದನ ವಿರಾಮದ ನಡುವೆಯೂ ಕೂಡ ಇರಾನ್ ಮತ್ತು ಅಮೆರಿಕಾದ ನಡುವೆ ಮಾತುಕತೆಗಳಾಗ್ತಾ ಇದೆ. ಬೇರೆ ಬೇರೆ ಕಾರಣಕ್ಕಾಗಿ ಇರಾನ್ನ ಹಣ ಅಮೆರಿಕಾದಲ್ಲಿ ಸಿಕ್ಕಾಕೊಂಡಿರೋ ವಿಚಾರಕ್ಕಾಗಿ ಪರಮಾಣು ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನಗಳ ಕಾಲ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ದಕ್ಕೆ ಅದಕ್ಕೆ ದಾಳಿಯಾಗಿದ್ದರ ಹಣವನ್ನು ಕೊಡುವಂತಹ ವಿಚಾರಕ್ಕೆ ಮತ್ತೊಂದು ಪ್ರಾಮುಖ್ಯತೆಯಾಗಿ ಇಡೀ ಜಗತ್ತಿಗೆ ಬೇಕಾಗಿರುವಂತಹ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳಾಗ್ತಾ ಇದೆ. ಇದೀಗ ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಮುಕ್ತ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನವನ್ನು ಪಡ್ತಿದ್ದೀವಿ, ಕೊನೆ ಹಂತದ ಮಾತುಕತೆಗಳಾಗ್ತಾ ಇದೆ ಎನ್ನುವಂತಹ ನಿಟ್ಟಿನಲ್ಲಿ ಮಾತನಾಡೋ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಅಂದರೆ ಹಾರ್ಮುಜನ್ನು ನನ್ನ ವ್ಯಾಪ್ತಿಗೆ ಕೊಡಬೇಕು ಅಂತ ಇರಾನ್ ಬಯಸ್ತಾ ಇತ್ತು, ಅದಕ್ಕೆ ಒಮಾನ್ ಕೂಡ ನಿಂತಿತ್ತು. ಒಮಾನ್ ವಿರುದ್ಧವೂ ಕೂಡ ಅಮೆರಿಕಾದವರು ಕೆಂಡ ಕಾರ್ಬಿಟ್ಟಿದ್ರು, ನೀವೇನಾದರೂ ಅವ್ರಿಗೆ ಸಪೋರ್ಟ್ ಮಾಡಿದರೆ ನಿಮ್ಮ ಮೇಲೆ ಬಾಂಬ್ ಹಾಕ್ತೀವಿ ಅಂತ ಇದೇ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು. ಹಾಗಾದರೆ ಏನಾಗ್ತಿದೆ ಹಾರ್ಮುಜ್ನಲ್ಲಿ, ಯಾವಾಗ ಮುಕ್ತ ಆಗುತ್ತೆ, ಏನು ಕಾರಣಗಳಿದೆ, ಇರಾನ್ನ ಪ್ರತಿಕ್ರಿಯೆ ಏನು? ಇದೇ ಮೊದಲ ಸುದ್ದಿ. ಟ್ರಂಪ್ ಯೂಟರ್ನ್, ಇರಾನ್ ಸ್ಟನ್. ಮಧ್ಯಪ್ರಾಚ್ಯದ ಈ ಯುದ್ಧಕ್ಕೆ ಕದನ ವಿರಾಮ ಘೋಷಣೆ ಆಗಿದೆ 60 ದಿನಗಳ ಕಾಲ. ಈ ಕದನ ವಿರಾಮದ ಹೊರತಾಗಿಯೂ ಕೂಡ ಅಮೆರಿಕ ಹಾರ್ಮುಜ್ ಜಲಸಂಧಿಯ ಬಂದರ್ ಅಬ್ಬಾಸ್ ಪ್ರದೇಶವನ್ನು ಗುರಿಯಾಗಿಸಿಕೊಂಡು ಕಳೆದ 2-3 ದಿನಗಳ ಹಿಂದಷ್ಟೇ ದಾಳಿ ಮಾಡಿತ್ತು. ಈ ಬಂದರ್ ಅಬ್ಬಾಸ್ನಲ್ಲಿ ದಾಳಿ ಆಯಿತು, ಅವರಿಗೆ ಹೊಡೆತ ಕೊಡೋ ಪ್ರಯತ್ನ ಆಯಿತು. ಈ ಅಲ್ಲಲ್ಲಿ ದಾಳಿಗಳಾಗ್ತಾ ಇರುವಂತಹ ಸಮಯದಲ್ಲಿಯೇ ಇರಾನ್ನವರು ಅಮೆರಿಕದ ಹಡಗು ಮೇಲೆ ದಾಳಿ ಮಾಡಿದ್ದರು. ಈ ದಾಳಿಯ ಹೊತ್ತಲ್ಲೇ ಈ ಹಾರ್ಮುಜನ್ನು ಮುಕ್ತ ಮಾಡಬೇಕು ಅಂತ ಅಮೆರಿಕ ಮತ್ತು ಇರಾನ್ನವರು ಮಾತುಕತೆ ನಡೆಸ್ತಾ ಇರೋದು. ಇರಾನ್ ಏನು ಹೇಳುತ್ತೆ, ಇದನ್ನು ಮುಕ್ತ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆದರೆ ಇದರ ಮೇಲೆ ನಿಯಂತ್ರಣವನ್ನು ಹೊಂದುವಂತಹ ಕೆಪಾಸಿಟಿ ಇರೋದು 2 ದೇಶಕ್ಕೆ ಮಾತ್ರ. ನಮ್ಮ ಕರಾವಳಿಯ ಭೂಪ್ರದೇಶದಲ್ಲಿರುವಂತಹ ಕಾರಣಕ್ಕಾಗಿ ಒಮಾನ್ ಮತ್ತು ಇರಾನ್ ಈ 2 ದೇಶಗಳು ಮಾತ್ರ ಇದನ್ನು ನಿಯಂತ್ರಣ ಮಾಡಬಹುದು, ಅಮೆರಿಕಕ್ಕೆ ಆ ಶಕ್ತಿ ಇಲ್ಲ ಅಂತ ಇದೇ ಇರಾನ್ನವರು ಎಲ್ಲವನ್ನ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಇದೀಗ ಡೊನಾಲ್ಡ್ ಟ್ರಂಪ್ ಯುದ್ಧವನ್ನು ನಿಲ್ಲಿಸುವುದಕ್ಕೆ ಹೊಸ ಕಂಡೀಷನ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಕಂಡೀಷನ್ಗಳಿದೆ. ಆ ಕಂಡೀಷನ್ಗೆ ಇರಾನ್ನ ಪ್ರತಿಕ್ರಿಯೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರೋದು. ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆಗಳು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಈ ಇರಾನ್ ಮತ್ತು ಅಮೆರಿಕಾದ ನಡುವೆ ಮಾತುಕತೆಗಳು ಫಲಪ್ರದ ಆಗ್ತಾ ಇದೆ, ಎಲ್ಲವನ್ನೂ ಕೂಡ ಒಪ್ಕೊಂಡಿದ್ದಾರೆ ಎನ್ನುವಂಥ ಚರ್ಚೆಗಳಾಗ್ತಾ ಇತ್ತು. ಹಾಗಾದರೆ ಏನಾಗ್ತಾ ಇದೆ? ಆ ಮಾತುಗಳಿಗೆ ಯಾಕೆ ಬ್ರೇಕ್ ಬೀಳ್ತಾ ಇದೆ? ಅಮೆರಿಕ ಹೇಳ್ತಾ ಇರೋದೇನು, ಇರಾನ್ ಹೇಳ್ತಾ ಇದೆ? ವಿಶ್ವದ ದೊಡ್ಡಣ್ಣನ ಈ ಕಂಡೀಷನ್ಗಳಿಗೆ ಇರಾನ್ ಏನು ಅಸ್ತ ಅನ್ನತ್ತಾ? ಒನ್ಸ್ ಅಗೇನ್ ಪ್ರತಿಕಾರದ ದಾಳಿ ಮಾಡೋದಕ್ಕೆ ಇರಾನ್ ಮುಂದಾಗುತ್ತಾ? ನೋಡ್ತಾ ಹೋಗೋಣ. ಹಾರ್ಮುಜ್ ಸಂಚಾರ ಫ್ರೀ ಅಂತ ಹೇಳ್ತಾ ಇದ್ದಾರೆ, ಮುಕ್ತ ಅಂತ ಹೇಳ್ತಾ ಇರೋದು. ಹೆಂಗೆ? ಹಾರ್ಮುಜ್ ಜಲಮಾರ್ಗವನ್ನು ಪುನರ್ ಆರಂಭ ಮಾಡೋದಕ್ಕೆ ಡೊನಾಲ್ಡ್ ಟ್ರಂಪ್ ತಯಾರಿಯನ್ನು ಮಾಡಿದ್ದಾರೆ. ಅನೇಕ ದಿನಗಳಿಂದ ತಯಾರಿ ಮಾಡ್ತಿದ್ದಾರೆ. ಇರಾನ್ನ ಈ ದಿಗ್ಬಂಧನವನ್ನು ಹೊಡೆದು ಹಾಕಬೇಕು, ಹೊಸುಕು ಹಾಕಬೇಕು ಅನ್ನೋ ಕಾರಣಕ್ಕಾಗಿ ನೌಕಾ ದಿಗ್ಬಂಧನ ತೆಗೆದುಕೊಂಡು ಬರಲಾಯಿತು, ಅಲ್ಲಿ ನೌಕೆಗಳನ್ನು ಹಾಕಲಾಯಿತು, ಮತ್ತೊಂದು ಸ್ವಲ್ಪ ಉದ್ವಿಗ್ನ ಸ್ಥಿತಿ ಹೋಗಿತ್ತು. ಇದೀಗ ಮುಕ್ತ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇರಾನ್ ನಮ್ಮ ಕಂಡೀಷನ್ಗಳಿಗೆ ಒಪ್ಪಿದ್ರೆ ಹಡಗು ಸಂಚಾರಕ್ಕೆ ಮುಕ್ತ ಅವಕಾಶ ಅಂತ ಹೇಳ್ತಾ ಇರೋದು. ತನ್ನದೇ ಷರತ್ತು ಮತ್ತು ಕಾರ್ಯಾಚರಣೆಯ ನಿಯಂತ್ರಣದ ಅಡಿಯಲ್ಲಿ ಸಂಚಾರ ಅಂತ ಈ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಿಚುವೇಶನ್ ರೂಮಿಗೆ ನಾನು ಹೋಗ್ತಾ ಇದ್ದೀನಿ ಅಂತ ಟ್ರಂಪ್ ಅವರು ಹೇಳಿರೋದು. ಅಮೆರಿಕ ಶ್ವೇತಭವನ ಕೆಲವೊಂದಿಷ್ಟು ಹೊಸ ಷರತ್ತುಗಳನ್ನೆಲ್ಲ ಇಟ್ಟಿದೆ. ಈ ಬಗ್ಗೆ ಟ್ರುತ್ ಸೋಷಿಯಲ್ ಖಾತೆಯಲ್ಲಿ ಟ್ವೀಟ್ ಮಾಡಿ ಡೊನಾಲ್ಡ್ ಟ್ರಂಪ್ ಒಂದು ಹೊಸ ಆಟವನ್ನು ಶುರು ಮಾಡಿದ್ದಾರೆ. ಅಂದರೆ ನಿನ್ನೆ ಶ್ವೇತಭವನದಲ್ಲಿ ಒಂದು ಸಿಚುವೇಶನ್ ರೂಮ್ ಅಂತಿದೆ, ಅಲ್ಲಿ ಮಹತ್ವದ ಸಭೆ ಇತ್ತು. ಆ ಮಹತ್ವದ ಸಭೆಯ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ನಾನು ಸಿಚುವೇಶನ್ ರೂಮಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರೆಲ್ಲ ಹೇಳಿದರು. ಈ ರೂಮಿಗೆ ಹೋದ ತಕ್ಷಣ ಡೊನಾಲ್ಡ್ ಟ್ರಂಪ್ ರಾಷ್ಟ್ರೀಯ ಭದ್ರತಾ ಅಧಿಕಾರಿಗಳ ಜೊತೆಗೆ ಸರಿಸುಮಾರು 2 ಗಂಟೆಗಳ ಕಾಲ ಸುದೀರ್ಘ ಸಭೆಯನ್ನು ಮಾಡಿದರು. ಈ ಸುದೀರ್ಘ ಸಭೆಯ ನಂತರ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಹೇಳಿದರು, ಪೀಟ್ ಹೆಕ್ಸೆತ್, ಐತಿಹಾಸಿಕ ಒಪ್ಪಂದದ ವಿಚಾರದಲ್ಲಿ ಅತ್ಯಂತ ತಾಳ್ಮೆಯ ಹೆಜ್ಜೆಯನ್ನ ಅಮೆರಿಕ ಇಡ್ತಾ ಇದೆ. ಕಠಿಣ ನಿಯಮಗಳನ್ನು ಒಪ್ಪದೇ ಇದ್ರೆ ಅಮೆರಿಕ ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವುದಕ್ಕೂ ಕೂಡ ಸಿದ್ಧವಿದೆ ಅಂತ ಯಾರು ಹೇಳಿದ್ರು? ಹೆಕ್ಸೆತ್ ಅವರು ಹೇಳಿದರು. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದ್ರೆ, ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡೋದಕ್ಕೆ ಅಮೆರಿಕ ಪ್ರಯತ್ನ ಮಾಡ್ತಾ ಇರೋದು.
ಕೇವಲ ಅಮೆರಿಕ ಮತ್ತು ಇರಾನ್ ಒಪ್ಕೊಂಡ್ಬಿಟ್ರೆ ಎಲ್ಲವೂ ಕೂಡ ಆಗ್ಬಿಡುತ್ತಾ? ಸಾಧ್ಯ ಇಲ್ಲ. ವಿಶ್ವಸಂಸ್ಥೆ, ಕತಾರ್ ಆಗಿರ್ಬೋದು, ಮಧ್ಯಪ್ರಾಚ್ಯದ ದೇಶಗಳು, ಒಮಾನ್, ಇವೆಲ್ಲರ ಸಹಭಾಗಿತ್ವದಲ್ಲಿ ಮಾತ್ರ ಇದು ಮುಕ್ತ ಆಗೋದಕ್ಕೆ ಸಾಧ್ಯ ಇದೆ. ನೀವು ನೋಡಿ, 1980 ಮತ್ತು 1988 ನಡುವೆ ಇರಾನ್ ಮತ್ತು ಇರಾಕ್ ನಡುವೆ 8 ವರ್ಷಗಳ ಕಾಲ ಸುದೀರ್ಘವಾದಂತಹ ಯುದ್ಧ. ಈ 8 ವರ್ಷಗಳ ಸುದೀರ್ಘವಾದಂತಹ ಯುದ್ಧದ ಸಮಯದಲ್ಲಿ ಎರಡು ಪರಸ್ಪರ ದೇಶಗಳು, ಅಂದರೆ 2026 ಮತ್ತು 1980 ಹೆಂಗೆ ಕಂಪೇರ್ ಇದೆ, ಅಮೆರಿಕದ ಮಧ್ಯಪ್ರವೇಶ ಯಾಕೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಆ 8 ವರ್ಷಗಳ ಸುದೀರ್ಘ ಯುದ್ಧದ ಸಮಯದಲ್ಲಿ ಇರಾನ್ ಮತ್ತು ಇರಾಕ್ನವ್ರು ಏನು ಮಾಡಿದ್ರು, ಪರಸ್ಪರವಾಗಿ ಅವರವರ ಆರ್ಥಿಕತೆಯನ್ನು ಕೆಡಬೇಕು ಅನ್ನೋ ಕಾರಣಕ್ಕಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ಹೋಗ್ತಾ ಇದ್ದಂಥ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡೋ ಪ್ರಯತ್ನ ಮಾಡಿದ್ರು. ಇರಾನ್ ಹಡಗುಗಳ ಮೇಲೆ ಇರಾಕ್ನವ್ರು ದಾಳಿ ಮಾಡೋದು, ಇರಾಕ್ ಹಡಗುಗಳ ಮೇಲೆ ಇರಾನ್ನವ್ರು ದಾಳಿ ಮಾಡ್ತಾ ಇದ್ದಿದ್ದು. ಈ ದಾಳಿಯ ಪರಿಣಾಮವಾಗಿ ಏನಾಯಿತು ಅಂತ ಹೇಳಿದ್ರೆ, ತೈಲ ರಫ್ತು ಅನ್ನೋದು ಸಂಪೂರ್ಣವಾಗಿ ಕುಸಿದು ಹೋಯಿತು. ಅವತ್ತು ಅಮೆರಿಕ, ಕುವೈತ್ ಬೇಡ್ಕೊಳ್ಳುತ್ತೆ ಅಮೆರಿಕಕ್ಕೆ, ನಮಗೆ ಸಹಾಯ ಬೇಕು ಅಂತ. ಯಾಕಂದ್ರೆ ಆ ಹಡಗುಗಳ ಮೇಲೂ ಕೂಡ ಕುವೈತ್ ಇರಾಕಿಗೆ ಸಪೋರ್ಟ್ ಮಾಡ್ತಾ ಇತ್ತು, ಇರಾನ್ನವರು ಕುವೈತ್ ಹಡಗುಗಳ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇತ್ತು. ಅವತ್ತು ಅಮೆರಿಕ ಏನು ಮಾಡಿತ್ತು ಅಂತ ಹೇಳಿದ್ರೆ, ಆಪರೇಷನ್ ಅರ್ನೆಸ್ಟ್ ವಿಲ್ ಎನ್ನುವಂತಹ ಒಂದು ಕಾರ್ಯಾಚರಣೆಯನ್ನು ಕೈಗೊಳ್ಳಿತು. ಆಪರೇಷನ್ ಅರ್ನೆಸ್ಟ್ ವಿಲ್ ಅಂತ ಈ ಕಾರ್ಯಾಚರಣೆಯನ್ನು ತೆಗೆದುಕೊಂಡು 1987ರಿಂದ 88 ಈ 1 ವರ್ಷದ ಅವಧಿಯಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಅಮೆರಿಕಾದವರು ಯಾವ ಕುವೈತ್ ಮೇಲೆ ಇದೇ ಇರಾನ್ ದಾಳಿ ಮಾಡ್ತಾ ಇತ್ತಲ್ಲ, ಆ ಕುವೈತ್ ಹಡಗುಗಳಿಗೆ ಅಮೆರಿಕಾದ ಧ್ವಜಗಳನ್ನು ಕಟ್ಟಿದ್ರು ಇವರು. ಅಮೆರಿಕದ ಧ್ವಜಗಳನ್ನು ಕಟ್ಟಿ, ಒಂದು ವೇಳೆ ನೀವು ನಮ್ಮ ಮೇಲೆ ದಾಳಿ ಮಾಡಿದ್ರೆ ಅದು ಅಮೆರಿಕದ ಮೇಲೆ ದಾಳಿ ಮಾಡದಂತೆ ಅಂತ ಭಾವಿಸಿ ಅವತ್ತು ಇರಾನ್ ವಿರುದ್ಧ ಸೇಡು ತೀರಿಸಿಕೊಳ್ಳೋ ಪ್ರಯತ್ನವನ್ನು 80ರ ದಶಕದಲ್ಲಿ ಅಮೆರಿಕ ಮಾಡಿತ್ತು. ಈ ಅಮೆರಿಕದ ಹಡಗುಗಳ ಮೇಲೆ ದಾಳಿ ಮಾಡೋ ಪ್ರಯತ್ನಗಳಾಯಿತು. ಮತ್ತೊಂದು ಕಡೆ ಇವತ್ತು ಯಾವ ನಾವು ಮೈನ್ಸ್ಗಳ ಬಗ್ಗೆ ಮಾತನಾಡ್ತಾ ಇದ್ದೀವಲ್ಲ, ಇರಾನ್ ಮೈನ್ಸ್ಗಳನ್ನು ಅಳವಡಿಕೆ ಮಾಡಿದೆ, ಆ ಮೈನ್ಸ್ಗಳಿಗೆ ಡಿಕ್ಕಿ ಹೊಡೆದ್ರೆ ಅಲ್ಲಿ ಜಖಮ ಆಗುತ್ತೆ ಹಡಗುಗಳು ಅಂತ 1980ರಲ್ಲೂ ಕೂಡ ಹಾಗೆ ಆಗಿತ್ತು. ಇರಾನ್ ಇಟ್ಟಿದ್ದಂತಹ ಮೈನ್ಸ್ಗಳಿಗೆ ಅಮೆರಿಕದ ಒಂದು ಹಡಗು ಹೋಗಿ ಬಡಿದು ಬಿಡುತ್ತೆ, ಜಖಮ ಆಯಿತು, ನಮ್ಮ ಮೇಲೆ ದಾಳಿ ಆಯಿತು ಅನ್ನೋ ಕಾರಣಕ್ಕಾಗಿ ಅಮೆರಿಕ ಪ್ರತಿಕಾರವಾಗಿ ತೀರಿಸಿಕೊಂಡಿತ್ತು ಆ ದಾಳಿಯ ಮುಖಾಂತರ. ಅದಾದ ನಂತರ ಈ ಮಧ್ಯಪ್ರವೇಶ ಆಯಿತು. ವಿಶ್ವಸಂಸ್ಥೆ ಅವತ್ತು ಮಧ್ಯಪ್ರವೇಶವನ್ನು ಮಾಡಿ ಎಲ್ಲ ಒಕ್ಕೂರಿನಿಂದ ಈ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡಬೇಕು ಅಂತ ವಿಶ್ವಸಂಸ್ಥೆಯ ಮಧ್ಯಪ್ರವೇಶದ ನಂತರ ಆಗಿರುವಂತಹ ಬೆಳವಣಿಗೆ ಇವತ್ತು ಆಸ್ ಇಟ್ ಈಸ್ ಹಾಗೆ ಇದೆ. ಇರಾನ್ ಮತ್ತು ಅಮೆರಿಕದ ನಡುವೆ ಯುದ್ಧ ಆಗ್ತಾ ಇದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಅನೇಕ ದಿಗ್ಬಂಧನಗಳನ್ನು ಹಾಕಲಾಗಿದೆ. ಅದರ ಪರಿಣಾಮವನ್ನು ಮಧ್ಯಪ್ರಾಚ್ಯದ ದೇಶಗಳು ಅನುಭವಿಸ್ತಾ ಇವೆ. ಕೇವಲ ಮಧ್ಯಪ್ರಾಚ್ಯದ ದೇಶಗಳಲ್ಲ, ಏಷ್ಯಾದ ದೇಶಗಳು ಕೂಡ ಅನುಭವಿಸ್ತಾ ಇವೆ. ಹೀಗಾಗಿನೇ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ನವರು ಅಂತಾರಾಷ್ಟ್ರೀಯ ನಿಯಮಗಳನ್ನು ಗಾಳಿಗೆ ತೋರಿ ಸೇವಾ ಶುಲ್ಕವನ್ನು, ಟೋಲನ್ನು ವಸೂಲಿ ಮಾಡ್ತಾ ಇದ್ದಾರೆ ಅಂತೇಳಿ ಅನೇಕ ದೇಶಗಳು ವಿಶ್ವಸಂಸ್ಥೆಗೆ ಮಾಹಿತಿಯನ್ನು ಕೊಟ್ಟಿರೋದು. ವಿಶ್ವಸಂಸ್ಥೆಯು ಇದರ ವಿರುದ್ಧ ನಿರ್ಣಯವನ್ನು ತೆಗೆದುಕೊಂಡಿರುವಂತಹ ಬೆಳವಣಿಗೆ ಇದೆ. ಹೀಗಾಗಿ ಅಮೆರಿಕ ಮತ್ತು ಇರಾನ್ನವರು ನಿರ್ಣಯವನ್ನು ತೆಗೆದುಕೊಂಡರೂ ಕೂಡ ಹಾರ್ಮುಜನ್ನು ಮುಕ್ತ ಮಾಡಬೇಕು ಅಂತ ಹೇಳಿದಾಗ ಒಮಾನ್ ಕೂಡ ಅಲ್ಲಿ ಒಪ್ಪಬೇಕಾಗುತ್ತೆ. ಮಧ್ಯಪ್ರಾಚ್ಯದ ದೇಶಗಳು ಮತ್ತು ವಿಶ್ವಸಂಸ್ಥೆಯ ಮಧ್ಯಪ್ರವೇಶದ ನಂತರ ಇದು ಮುಕ್ತ ಆಗುವಂತಹ ಸಾಧ್ಯತೆ ಇದೆ. ಆ ಮುಕ್ತ ಮಾಡೋದಕ್ಕಾಗಿ ಅಮೆರಿಕ ಮತ್ತು ಇರಾನ್ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಎಷ್ಟು ದಿನಕ್ಕೆ ಇದು ಮುಕ್ತ ಆಗುತ್ತೆ, ಇದು ಸದ್ಯಕ್ಕಿರುವಂತಹ ಯಕ್ಷ ಪ್ರಶ್ನೆ. ಈ ಒಂದು ಬೆಳವಣಿಗೆಯ ನಡುವೆ ಇರಾನ್ ಮುಂದೆ ಡೊನಾಲ್ಡ್ ಟ್ರಂಪ್ ಹೊಸ ಕಂಡೀಷನ್ಗಳನ್ನು ಇಟ್ಟಿದ್ದಾರೆ, ನ್ಯೂ ಕಂಡೀಷನ್ಗಳನ್ನು ಇಟ್ಟಿದ್ದಾರೆ. ಏನೇನು ಕಂಡೀಷನ್ನು? ಇರಾನ್ ಪರಮಾಣು ಅಸ್ತ್ರ ಅಥವಾ ಬಾಂಬನ್ನು ಹೊಂದೋದಿಲ್ಲ ಅಂತ ಹೇಳಬೇಕು. ಮೊದಲ ದಿನದಿಂದಲೂ ಕೂಡ ಈ ಬೇಡಿಕೆ ಇದೆ. ಪರಮಾಣು ಕಾರ್ಯಕ್ರಮದಿಂದ ಇರಾನ್ ಹಿಂದೆ ಸರಿಬೇಕು ಅಂತ, ಯಾವುದೇ ಸುಂಕವಿಲ್ಲದೆ ಮುಕ್ತ ಹಡಗು ಸಂಚಾರಕ್ಕೆ ತಕ್ಷಣವೇ ಅವಕಾಶ ಕೊಡಬೇಕು ಅಂತ, ಅಂದರೆ ಟೋಲನ್ನು ಬಿಟ್ಟರು, ಟೋಲ್ನ ನಂತರ ಸೇವಾ ಶುಲ್ಕವನ್ನು ಹಾಕ್ತೀವಿ ಅಂತ, ಅದರಿಂದಲೂ ಕೂಡ ಹಿಂದೆ ಸರಿಬೇಕು ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು. ನಾಶಪಡಿಸದೆ ಉಳಿದಿರುವಂಥ ಎಲ್ಲ ಮೈನ್ಗಳನ್ನು ಹೊರ ತೆಗಿಬೇಕು ಅಂತ ಒಂದು ಸುದ್ದಿ ಬಂದಿತ್ತು. ಇರಾನ್ ಎಲ್ಲೆಲ್ಲಿ ಮೈನ್ಗಳನ್ನು ಹಾಕಿದೆಯೋ ಆ ಮೈನ್ಗಳ ಎಲ್ಲೆಲ್ಲಿ ಹಾಕಿದ್ದೇವೆ ಅನ್ನೋದು ಸ್ವತಃ IRGCಗೂ ಕೂಡ ಗೊತ್ತಿಲ್ಲ ಅಂತ. ಅದು ನಾಳೆ ವಾಣಿಜ್ಯ ಹಡಗುಗಳ ಮೇಲೆ ಹೊಡೆತ ಕೊಡುವಂತಹ ಪ್ರಯತ್ನವನ್ನು ಮಾಡುತ್ತೆ, ಹಾನಿಯನ್ನು ಮಾಡುತ್ತೆ. ಹೀಗಾಗಿ ಅವುಗಳನ್ನು ಹೊರ ತೆಗಿಬೇಕು ಅಂತ ಹಾರ್ಮುಜ್ನಲ್ಲಿ ವಿಧಿಸಲಾಗಿರುವಂತಹ ನೌಕಾಪಡೆಯ ದಿಗ್ಬಂಧನವನ್ನು ಹಿಂಪಡಿತೀವಿ ಅಂತ ಹೇಳಿರೋದು. ಜಲಸಂಧಿಯಲ್ಲಿರುವ ಹಡಗುಗಳು ತಮ್ಮ ದೇಶಗಳಿಗೆ ಮರಳೋದಕ್ಕೆ ಅವಕಾಶವನ್ನು ನೀಡಲಾಗುತ್ತೆ. ಮುಂದಿನ ಸೂಚನೆ ಬರುವ ತನಕವೂ ಕೂಡ ಇರಾನ್ಗೆ ಯಾವುದೇ ಹಣವನ್ನು ವರ್ಗಾವಣೆ ಮಾಡೋದಿಲ್ಲ ಅಂತ. ಇವರು $12 ಬಿಲಿಯನ್ ಹಣವನ್ನು ನಮಗೆ ಕೊಡಬೇಕು, ಅಂದ್ರೆ ಮಾತ್ರ ನಾವು ಒಪ್ಪಂದಕ್ಕೆ ಸಹಾಯ ಆಗ್ತೀವಿ ಅಂತ ಇವರೆಲ್ಲ ಹೇಳಿದ್ರಲ್ಲ. ಈ ಕಾರಣಕ್ಕಾಗಿ ಅಂಥದ್ದು ಬೇಡಿಕೆಯನ್ನು ಇಡ್ತಾ ಇರೋದು. ಈಗ ಇವರೇನು ಮಾಡಿದ್ರು, ಟೋಲನ್ನು ಸಂಗ್ರಹ ಮಾಡೋದಕ್ಕೆ ಒಂದು ಪರ್ಷಿಯನ್ ಗಲ್ಫ್ ಸ್ಟೇಟ್ ಅಥಾರಿಟಿ ಅಂತ ಒಂದು ಏಜೆನ್ಸಿಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರು. ಆ ಏಜೆನ್ಸಿಯನ್ನು ಸಂಪೂರ್ಣವಾಗಿ ಕೈ ಬಿಡಬೇಕು ಅನ್ನೋದು ಅಮೆರಿಕದ ಬೇಡಿಕೆ ಆಗಿದೆ. ನೀವು ಅಂತಾರಾಷ್ಟ್ರೀಯ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದೀರಿ, ಇದು ಅಕ್ಷಮ್ಯ ಅಪರಾಧ, ನೀವು ಅದರಿಂದ ಹಿಂದೆ ಸರಿಬೇಕು ಅಂತ ಹೇಳ್ತಾ ಇರೋದು. ಎರಡನೇ ವಿಚಾರ, ಪರಮಾಣು ಕಾರ್ಯಕ್ರಮದಲ್ಲಿ ಯಾಕೆ ಅಮೆರಿಕ ಇಷ್ಟು ಗಟ್ಟಿ ನಿಲುವು ತಳೆದಿದೆ ಅಂತ ಹೇಳಿದ್ರೆ, 2025 ಜೂನ್ 21ನೇ ತಾರೀಕಿಗೆ ಅಮೆರಿಕ ಏನು ಮಾಡ್ತು ಅಂತ ಹೇಳಿದ್ರೆ,
B2 ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್ ಈ ಯುದ್ಧ ವಿಮಾನಗಳನ್ನು ಬಳಕೆ ಮಾಡಿಕೊಂಡು ಇರಾನ್ ಮೇಲೆ ದಾಳಿ ಮಾಡಿದ್ರು 2025ರಲ್ಲಿ, ಕಳೆದ ವರ್ಷ ಜೂನ್ ತಿಂಗಳ 21ನೇ ತಾರೀಕಿಗೆ ಅವರು B2 ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್ ಯುದ್ಧ ವಿಮಾನಗಳನ್ನು ತೆಗೆದುಕೊಂಡು ಇರಾನ್ನ ಪರಮಾಣು ಕೇಂದ್ರಗಳ ಮೇಲೆ ದಾಳಿ ಮಾಡಿದ್ರು. ಅದಕ್ಕೊಂದು ಹೆಸರು ಕೊಟ್ಟರು, ಏನಂತ, ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಅಂತ ಹೆಸರು ಕೊಡ್ತಾರೆ. ಅದಕ್ಕೆ ಈ ಹ್ಯಾಮರ್ನ ಉದ್ದೇಶ ಏನಾಗಿತ್ತು ಅಂತ ಹೇಳಿದರೆ, ರಹಸ್ಯವಾಗಿ ಹಾರಾಟವನ್ನು ಮಾಡೋದು, ಆಕಾಶದಲ್ಲಿ ಅದಕ್ಕೆ ತೈಲವನ್ನು ತುಂಬಿಸೋದು, ಯಾವ ಕಾರಣಕ್ಕೂ ಕೂಡ ನಾವು ಮಾಡಿರುವಂತಹ ದಾಳಿ ಇರಾನ್ಗೆ ಗೊತ್ತಾಗಬಾರ್ದು ಅಂತ ಹೇಳಿ 37 ಗಂಟೆಗಳ ಕಾಲ ಒಂದು ರಹಸ್ಯ ಕಾರ್ಯಾಚರಣೆ ಮಾಡ್ತಾರೆ ಇವರು. ಈ 37 ಗಂಟೆಗಳಲ್ಲಿ ಫೋರ್ಡ್ ಮೇಲೆ ದಾಳಿ ಆಗುತ್ತೆ, ಅದಾದ ನಂತರ ನಂಟಾಜ್ ಮೇಲೆ ದಾಳಿ ಆಗುತ್ತೆ, ಇಸ್ಫಹಾನ್ ಮೇಲೆ ದಾಳಿ ಆಗುತ್ತೆ. ಈ ದಾಳಿಯ ನಂತರ ಅಮೆರಿಕ ಕಂಡುಕೊಂಡಿದ್ದು ಏನು ಅಂತ ಹೇಳಿದ್ರೆ, ಪರ್ವತದ ಆಳದಲ್ಲಿರುವಂತಹ ಫೋರ್ಡ್ ಪರಮಾಣು ಕೇಂದ್ರದಲ್ಲಿ ಇದೇ ಇರಾನ್ ರಹಸ್ಯವಾಗಿ ತನ್ನ ಯುರೇನಿಯಂ ಅನ್ನ ಶೇಖರಣೆ ಮಾಡಿಟ್ಟಿದೆ. ಪರಮಾಣು ಕಾರ್ಯಕ್ರಮಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಕೂಡ ದೊಡ್ಡದಾದಂತಹ ಕಾಂಕ್ರೀಟ್ ಗೋಡೆಗಳ ಒಳಗಡೆ ಹುದುಗಿಸಿಟ್ಟಿದೆ ಅಂತ ಅಮೆರಿಕ ಗೊತ್ತಾಯಿತು. ಹೀಗಾಗಿ ಅವ್ರೇನು ಮಾಡಿದ್ರು ಅಂತ ಹೇಳಿದ್ರೆ, ಬಂಕರ್ ಬಾಸ್ಟರ್ ಬಾಂಬ್ಗಳನ್ನು ಬಳಕೆ ಮಾಡಿಕೊಂಡು ಇರಾನ್ 200 ಅಡಿಯ ಒಳಗಡೆ ಈ ಪರಮಾಣು ಕಾರ್ಯಕ್ರಮಕ್ಕೆ ಬೇಕಾದಂತಹ ಏನೆಲ್ಲ ಸಾಮಗ್ರಿಗಳಿತ್ತಲ್ಲ ಅದೆಲ್ಲವನ್ನು ಕೂಡ ಒಳಗಡೆ ಹಾಕಿ ಇಟ್ಟಿದ್ರು. ಅದರ ಮೇಲೆ ಅಮೆರಿಕ 2025ರಲ್ಲಿ ದಾಳಿ ಮಾಡಿತ್ತು. ಆವಾಗ ಅಮೆರಿಕಕ್ಕೆ ಖಚಿತ ಆಯಿತು. ನಾನು ನಿನ್ನೆ ಹೇಳಿದ್ದೆ ನಿಮಗೆ, ಇರಾನ್ನ ಒಂದು ವಿರೋಧ ಪಕ್ಷದ ಒಬ್ಬ ನಾಯಕ ಇಂತಹ ಪರಮಾಣು ಕೇಂದ್ರಗಳಲ್ಲಿ ಈ ಎಲ್ಲ ಚಟುವಟಿಕೆಗಳನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಸ್ಯಾಟಲೈಟ್ ಚಿತ್ರಗಳನ್ನು ಅಮೆರಿಕ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಅದರ ವಿರುದ್ಧ ಅಮೆರಿಕ ಭುಗಿಲೆದ್ದಿತ್ತು ಅಂತ ನಾನೆಲ್ಲ ಹೇಳಿದ್ದೆ. ಈ ಎಲ್ಲ ಖಚಿತದ ಮಾಹಿತಿ ಆಧಾರದ ಮೇಲೆ 2025ರಲ್ಲಿ ಇರಾನ್ ಮೇಲೆ ಅಮೆರಿಕ ಇಂಥದ್ದೊಂದು ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಮಾಡಿತ್ತಲ್ಲ, ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ನ ಭಾಗವೇ ಇವತ್ತು ಅಮೆರಿಕ ಮಾಡಿರುವಂತಹ ಆಪರೇಷನ್ ಎಫಿಕ್ ಫ್ಯೂರಿ ಅಂತ. ಯಾವ ಕಾರಣಕ್ಕಾಗಿ? ಪರಮಾಣು ಕಾರ್ಯಕ್ರಮವನ್ನು ಶತಾಯಗತಾಯವಾಗಿ ತೆಗಿಬೇಕು ಅನ್ನುವಂತಹ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಅಂದರೆ ಅಮೆರಿಕ ಕನ್ಫರ್ಮ್ ಆಗಿತ್ತು, 60% ಯುರೇನಿಯಂ ಅನ್ನ ಈಗಾಗಲೇ ಇರಾನ್ ಅವರು ಹೊಂದಿದ್ದಾರೆ, ನಾವು ಇವರನ್ನ ಸುಮ್ಮನೆ ಬಿಟ್ಟರೆ ಅದು 90%ಕ್ಕೆ ಹೋಗುತ್ತೆ. ಅದು 90%ಕ್ಕೆ ಹೋದರೆ ಇಸ್ರೇಲ್ ಬಿಡಿ, ಮಧ್ಯಪ್ರಾಚ್ಯದ ದೇಶಗಳು ಬಿಡಿ, ಸ್ವತಃ ಅಮೆರಿಕಕ್ಕೂ ಕೂಡ ಇರಾನ್ ನಾಳೆ ಬೆದರಿಕೆ ಒಡ್ಡಬಲ್ಲಂತಹ ಪರಿಸ್ಥಿತಿ ಬರಬಹುದು ಅಂತ ಅಮೆರಿಕಕ್ಕೆ ಒಂದು ಭಯ ಶುರುವಾಗಿದೆ. ಈ ಕಾರಣಕ್ಕಾಗಿ ಎಲ್ಲ ಹಿಂದೆ ದಾಳಿ ಮಾಡಿದ್ದು, ಈಗ ಆಗ್ತಾ ಇರುವಂತಹ ಬೆಳವಣಿಗೆ, ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಹೊಸ ಕಂಡೀಷನ್ಗಳನ್ನು ಅಮೆರಿಕ ಇಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತೊಂದು ಸಂಧಾನ ಸಭೆ ವಿಫಲ, ಇರಾನ್ ಕೌಂಟರ್ ಅಟ್ಯಾಕ್ ಮಾಡಿದೆ. ಏನು ಕೌಂಟರ್ ಅಟ್ಯಾಕು? ಅಮೆರಿಕಾದೊಂದಿಗೆ ಯಾವುದೇ ಒಪ್ಪಂದ ಅಂತಿಮಗೊಂಡಿಲ್ಲ, ಮಾತುಕತೆಯಲ್ಲಿದೆ, ಕೇವಲ ಸಂದೇಶಗಳ ವಿನಿಮಯ ಮಾಡ್ತಾ ಇದ್ದೀವಿ ಅಂತ. ಎರಡನೇದ್ದು ಅವರು ಹೇಳ್ತಾ ಇದ್ದಾರೆ, ಯುದ್ಧವನ್ನು ನಿಲ್ಲಿಸೋದಷ್ಟೇ ಇರಾನ್ನ ಆದ್ಯತೆ, ಯುರೇನಿಯಂ ಪುಷ್ಟೀಕರಣದ ಬಗ್ಗೆ ಚರ್ಚೆ ಆಗಿಲ್ಲ. ಹಾರ್ಮುಜ್ ಜಲಸಂಧಿಯ ನಿರ್ವಹಣೆಯೇ ಇರಾನ್ ಮತ್ತು ಒಮಾನ್ ದೇಶಗಳಿಗೆ ಮಾತ್ರ ಸಂಬಂಧಿಸಿದ್ದು. ಟ್ರಂಪ್ಗೆ ಇರಾನ್ನ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಗೈ ತಿರುಗೇಟನ್ನು ಕೊಟ್ಟಿರೋದು. ಅಂದರೆ ಮಾತುಕತೆ ಆಗಿದೆ, ಎಲ್ಲವೂ ಕೂಡ ಅಂತಿಮಗೊಂಡಿದೆ ಅಂತ ನಾವೆಲ್ಲ ಹೇಳ್ತಿದ್ದೇವಲ್ವಾ. ನಮ್ಮ ಆದ್ಯತೆ ಇರುವುದು ಕೇವಲ ಯುದ್ಧವನ್ನು ನಿಲ್ಲಿಸೋದು ಮಾತ್ರ. ಅದು ಯುರೇನಿಯಂ ಹಸ್ತಾಂತರ, ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತುಕತೆ ನಡೀತಾ ಇದೆ ಅಂತ ಬಗೈ ಅವರು ಈ ಮಾತು ಹೇಳೋದಕ್ಕೆ ಕೆಲವೊಂದಿಷ್ಟು ಕಾರಣ ಇದೆ. ಯುದ್ಧ ನಿಲ್ಲಿಸೋದು ಕೇವಲ ಇರಾನ್ಗೆ ಒಂದು ರಾಜತಾಂತ್ರಿಕವಾಗಿ ಉಳಿದಂತಹ ಕಟ್ಟಕಡೆಯ ಆಪ್ಷನ್ ಮಾತ್ರ ಅಲ್ಲ, ಅವರಿಗೆ ಅವರ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕಾದ್ರೆ ಯುದ್ಧ ನಿಲ್ಲಬೇಕಾದಂಥ ಅನಿವಾರ್ಯತೆ ಇದೆ. ಅಸ್ತಿತ್ವವನ್ನು ಉಳಿಸಿಕೊಳ್ಬೇಕಾದ್ರೆ ಇರಾನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದರೆ, ತೈಲ ರಫ್ತು ಸಂಪೂರ್ಣವಾಗಿ ಕುಸಿದೋಗಿದೆ, 80% ಕುಸಿತ. ಹಣದುಬ್ಬರ 68.9% ಏರಿಕೆ ಆಗಿದೆ. ಆಹಾರ ಪದಾರ್ಥಗಳ ಹಣದುಬ್ಬರ 110ರಿಂದ 112% ಏರಿಕೆ ಆಗಿದೆ. ಎರಡನೇ ಮಹಾಯುದ್ಧದ ಬಳಿಕ ಇರಾನ್ ಇಂಥದ್ದೊಂದು ಸಂದಿಗ್ಧ ಪರಿಸ್ಥಿತಿಗೆ ಸಿಕ್ಕಾಕೊಂಡಿರೋದು. ನಿಮಗೆ ಆಶ್ಚರ್ಯ ಆಗುತ್ತೆ, ಇರಾನ್ನಲ್ಲಿ ಅಡುಗೆ ಎಣ್ಣೆಯ ದರ 219% ಏರಿಕೆ ಆಗಿದೆ. ಅಡುಗೆ ಎಣ್ಣೆಯ ದರ, ಮಾಂಸದ ದರ 135% ಏರಿಕೆ ಆಗಿದೆ. ಈ ಬ್ರೆಡ್ ಮತ್ತು ಧಾನ್ಯಗಳ ದರ 140% ಏರಿಕೆ ಆಗಿದೆ. ಇದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ, ಇರಾನ್ನಲ್ಲಿ ಒಂದು ತುತ್ತಿನ ಅನ್ನಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ. ಮೂಲಸೌಕರ್ಯಗಳ ಮೇಲೆ ದಾಳಿ ಆಯಿತು, ವಿದ್ಯುತ್ ನಿಕ್ಷೇಪ ಕೇಂದ್ರಗಳ ಮೇಲೆ ದಾಳಿ ಇತ್ತು. ಅನೇಕ ಪ್ರದೇಶಗಳಲ್ಲಿ ಇವತ್ತಿನ ತನಕವೂ ಕೂಡ ವಿದ್ಯುತ್ ಇಲ್ಲದೆ ಜನ ಬದುಕುವಂತಹ ಪರಿಸ್ಥಿತಿ ಆಗಿದೆ. ಬಗೈ ಅವರು ಹೇಳ್ತಾ ಇರೋದು, ಯುದ್ಧವನ್ನು ನಿಲ್ಲಿಸೋದು ಯಾವ ಕಾರಣಕ್ಕೆ ನಮಗೆ ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕಾಗಿಯೇ ಅಂತ. ಮತ್ತೊಂದು ಕಡೆ ಅಮೆರಿಕದ ದಾಳಿಯಲ್ಲಿ ಇರಾನ್ನ 90% ಭೂಗತ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳೇನಿತ್ತಲ್ಲ ಆ ಎಲ್ಲ ತಾಣಗಳು ಕೂಡ ಧ್ವಂಸ ಆಗಿ ಹೋಗ್ಬಿಟ್ಟಿದೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದೆ. ಅಲಿರೇಜಾ ಎನ್ನುವಂಥ ಒಬ್ಬ ವ್ಯಕ್ತಿ, ಇರಾನ್ನ ಅಲಿರೇಜಾ ಎನ್ನುವಂಥ ಒಬ್ಬ ವ್ಯಕ್ತಿ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತೆ. ಆ ಅಲಿರೇಜಾ ಎನ್ನುವಂಥ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಆ ವ್ಯಕ್ತಿಯ ಫ್ಯಾಕ್ಟ್ರಿಯ ಪಕ್ಕದಲ್ಲಿ ಅಮೆರಿಕ ದಾಳಿ ಮಾಡಿತು.
ಅಮೆರಿಕ ದಾಳಿ ಮಾಡಿದ್ದರ ಪರಿಣಾಮವಾಗಿ ಫ್ಯಾಕ್ಟರಿಯ ಕಟ್ಟಡ ಕುಸಿದು ಹೋಯಿತು, ಫ್ಯಾಕ್ಟರಿ ಕ್ಲೋಸ್ ಆಯಿತು. ಈ ಅಲಿ ರೇಜಾ ಎನ್ನುವಂಥ ವ್ಯಕ್ತಿಯ ಕೈ ಕೂಡ ಕಟ್ಟಾಕಿ ಹೋಗ್ಬಿಡ್ತು, ಕೆಲಸ ಹೋಯಿತು, ಫ್ಯಾಕ್ಟರಿ ಕೂಡ ಹೋಯಿತು, ತುತ್ತು ಅನ್ನಕ್ಕೂ ಕೂಡ ಗತಿ ಇಲ್ಲ. ಈ ವ್ಯಕ್ತಿ ಈಗ ಹೆಂಗೆ ಬದುಕ್ತಿದ್ದಾರೆ ಅಂತ ಹೇಳಿದ್ರೆ, ಇರಾನ್ನಲ್ಲಿ ಇವತ್ತು ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಬೆಳಗ್ಗೆ 4 ಗಂಟೆಯಿಂದ ಇರಾನ್ ಸರ್ಕಾರ ಕೊಡಬಹುದಾದಂಥ ಕೇವಲ 2 ಬ್ರೆಡ್ಗಳಿಗೆ ಸಬ್ಸಿಡಿ ದರದಲ್ಲಿ ಬ್ರೆಡ್ಗಳನ್ನು ಕೊಡಲಾಗ್ತಾ ಇದೆ. ನೀವು ಜಸ್ಟ್ ಇಮ್ಯಾಜಿನ್, ಸಬ್ಸಿಡಿ ದರದಲ್ಲಿ ಇರಾನ್ನ ಜನರಿಗೆ ತಿನ್ನೋದಕ್ಕೆ ಆಹಾರ ಅಲ್ಲ, ಬ್ರೆಡ್ಗಳನ್ನು ಕೊಡಲಾಗ್ತಾ ಇದೆ. ಈ ಬ್ರೆಡ್ಗಳನ್ನು ಪಡೆದುಕೊಳ್ಳೋದಕ್ಕೆ ಬೆಳಗ್ಗೆ 3 ಗಂಟೆ 2 ಗಂಟೆ ಮಧ್ಯರಾತ್ರಿ ಆ 2 ಗಂಟೆ 3 ಗಂಟೆಗೆ ಹೋಗಿ ಸರತಿ ಸಾಲಿನಲ್ಲಿ ನಿಲ್ಲಬಹುದಾದಂತಹ ಪರಿಸ್ಥಿತಿ ಇವತ್ತು ಇರಾನ್ನಲ್ಲಿ ನಿರ್ಮಾಣ ಆಗಿದೆ. ಹೀಗಾಗಿ ಇರಾನ್ಗೆ ಇವತ್ತು ಒಂದು ರೀತಿಯಾದಂತಹ ಬಿಕ್ಕಟ್ಟಿನ ಪರಿಸ್ಥಿತಿ. ಒಂದು ಕಡೆ ಕಂಡೀಷನ್ಗಳಿಗೆ ಒಪ್ಕೊಳ್ಬೇಕು, ಮತ್ತೊಂದು ಕಡೆ ದೇಶದ ಇಂಥದ್ದೊಂದು ಪರಿಸ್ಥಿತಿ. ಹೀಗಾಗಿನೇ ಬಗೈ ಅವರು ಹೇಳ್ತಾ ಇದ್ದಾರೆ, ನಮಗೆ ಯುದ್ಧವನ್ನು ನಿಲ್ಲಿಸೋದು ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಂತ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ, ಈ ವಿಚಾರದಲ್ಲಿ ಅಮೆರಿಕಾದ ಮೇಲೆ ಮಿಸೈಲ್ ಮಳೆ. ಯಾಕೆ ಮಿಸೈಲ್ ಮಳೆ? ನಮ್ಮ ಬೇಡಿಕೆಗಳು ಅಥವಾ ನಮ್ಮ ಆಶೋತ್ತರಗಳಿಗೆ ಅಮೆರಿಕ ಸ್ಪಂದಿಸದೇ ಇದ್ದರೆ ನಮ್ಮ ಕೊನೆಯ ಅಸ್ತ್ರ ದಾಳಿ ಮಾಡೋದು ಅಂತ ಇರಾನ್ನ ವಾದ ಇದು. ದಾಳಿಯ ಮುಖಾಂತರ ನಾವು ಪಡೆದುಕೊಳ್ತೀವಿ ಅಂತ. ಯಾವ ಕಾರಣಕ್ಕಾಗಿ? ಮಾತಿಗೆ ಜಗ್ತಾ ಇಲ್ಲ, ಬೇಡಿಕೆಗಳಿಗೆ ಒಪ್ಕೊಳ್ತಾ ಇಲ್ಲ. ಇರಾನ್ನ ಪರಿಸ್ಥಿತಿ ಬೇರೆ ಹಿಂಗಾಗ್ಬಿಟ್ಟಿದೆ. ಕೊನೆಯ ಅಸ್ತ್ರ ಏನು? ನೀವು ನಮ್ಮ ಮೇಲೆ ದಾಳಿ ಮಾಡಿ ನಮ್ಮ ದೇಶವನ್ನು ಈ ರೀತಿ ಮಾಡಿದ್ರಿ, ಹೀಗಾಗಿ ನಮ್ಮ ಬೇಡಿಕೆಗಳಿಗೆ ನೀವು ಒಪ್ಕೊಳ್ಬೇಕಾದ್ರೆ ನಾವು ದಾಳಿ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಇರಾನ್ ಈ ರೀತಿಯಾಗಿ ಹೇಳ್ತಾ ಇದೆ. ಮಿಸೈಲ್ಗಳ ಮುಖಾಂತರ ನಾವು ಸೌಲಭ್ಯಗಳನ್ನು ಪಡೆದುಕೊಳ್ತೀವಿ ಅಂತ ಅವ್ರು ಹೇಳ್ತಾ ಇರೋದು. ನಮಗೆ ಯಾರ ಗ್ಯಾರಂಟಿ ಇಲ್ಲ, ಯಾವ ಮಾತುಗಳ ಮೇಲೆ ನಂಬಿಕೆ ಇಲ್ಲ, ಎದುರಾಳಿ ಕಡೆಯಿಂದ ಆಕ್ಷನ್ ಆಗುವ ಮುನ್ನ ಕ್ರಮ ಕೈಗೊಳ್ಳಲ್ಲ ಅಂತ ಒಮಾನ್ಗೆ ಬೆದರಿಕೆ ಹಾಕೋದನ್ನ ಡೊನಾಲ್ಡ್ ಟ್ರಂಪ್ ನಿಲ್ಲಿಸಬೇಕು. ಇರಾನ್ ಯಾವಾಗಲೂ ಒಮಾನ್ ಜೊತೆಗೆ ದೃಢವಾಗಿ ನಿಲ್ಲುತ್ತೆ ಅಂತ ಅಲ್ಲಿಯ ಸ್ಪೀಕರ್ ಅವರು ಹೇಳಿರೋದು. US ಮೇಲೆ ಮಿಸೈಲ್ ದಾಳಿ ಮಾಡ್ತೀವಿ ಅಂತ. ಯಾವ ಕಾರಣಕ್ಕಾಗಿ? ಅಮೆರಿಕ ಮುಟ್ಟುಗೋಲು ಹಾಕಿಕೊಂಡಿರುವಂಥ $12 ಬಿಲಿಯನ್ ಬಿಡುಗಡೆ ಮಾಡೋದಕ್ಕೆ ಅವರು ನಿರಾಕರಣೆ ಮಾಡಿದರು. ತೈಲ ಮಾರಾಟದ ನಂತರ ಬಂದಿರುವಂತಹ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಅಮೆರಿಕಾದವರು ಈ ಕ್ಷಣಕ್ಕೆ ಆಗಲ್ಲ ಅಂತ. ಇವರಿಗೆ ಹಣದ ಅನಿವಾರ್ಯತೆ ಇದೆ. ಒಂದು ವೇಳೆ ಸಿಗದೆ ಹೋದ್ರೆ ಮಿಸೈಲ್ ದಾಳಿ ಮಾಡ್ತೀವಿ ಅಂತ. ಶರಣಾಗತಿಯನ್ನು ಆಗೋದಿಲ್ಲ, ನಮ್ಮ 90% ನಮ್ದೆಲ್ಲ ಧ್ವಂಸ ಆಗಿರ್ಬೋದು ಭೂಗತ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಬಟ್ ನಾವು ಯಾವುದಕ್ಕೂ ಹೆದರೋದಿಲ್ಲ, ಅಂಜೋದಿಲ್ಲ ಅನ್ನುವಂತಹ ಮೆಸೇಜ್ ಕೊಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನಮಗೆ ಯಾರ ಮಾತಿನ ಮೇಲೆಯೂ ಕೂಡ ನಂಬಿಕೆ ಇಲ್ಲ, ನಮಗೆ ಗ್ಯಾರಂಟಿ ಇಲ್ಲ ಅಂತ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ 2020ರ ಸುಲೈಮಾನ್ ಹತ್ಯೆ ಪ್ರಕರಣ, 2015ರಲ್ಲಿ ಆದಂಥ ಒಪ್ಪಂದದ ಭಾಗದಲ್ಲಿ 2018 ಡೊನಾಲ್ಡ್ ಟ್ರಂಪ್ ಏಕಾಏಕಿಯಾಗಿ ಹೊರಗಡೆ ಬಂದಿದ್ದು. ಹೀಗಾಗಿ ಒಪ್ಪಂದಗಳಿಗೆ ಅವರು ಬದ್ಧರಾಗಿರ್ತಾರೆ, ಲಿಖಿತ ರೂಪದಲ್ಲಿ ಕೊಟ್ಟಂತಹ ಕಂಡೀಷನ್ಗಳೆಲ್ಲ ಓಕೆ ಆಗ್ತಾರೆ. ಯಾವ ಮಾತಿನ ಮೇಲೆಯೂ ಕೂಡ ನಮಗೆ ನಂಬಿಕೆ ಇಲ್ಲ ಅಂತ. ಯಾಕಂದ್ರೆ ಫೆಬ್ರವರಿ 28ರಿಂದ ಇವತ್ತಿನ ತನಕ ಮೇ 30ರ ತನಕ ಡೊನಾಲ್ಡ್ ಟ್ರಂಪ್ ತಮ್ಮ ಮಾತಿನಲ್ಲಿ ಹೇಗೆ ದ್ವಂದ್ವ ನಿಲುವನ್ನು ಹೊಂದಿದ್ದಾರೆ, ಯಾವ್ಯಾವ ಕಾರಣಕ್ಕಾಗಿ ಮಾತುಗಳನ್ನು ಚೇಂಜ್ ಮಾಡಿದ್ದಾರೆ ಅನ್ನೋದು ಇರಾನ್ ನೋಡಿದೆ. ಹೀಗಾಗಿ ಯಾವ ಕಾರಣಕ್ಕೂ ಅವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನುವಂತಹ ಮಾತುಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಎರಡನೇದು, ಎದುರಾಳಿ ಕಡೆಯಿಂದ ಆಕ್ಷನ್ ಆಗುತ್ತಲ್ಲ, ಅದಕ್ಕೂ ಕೂಡ ನಾವು ಪ್ರತಿರೋಧವನ್ನು ತೋರಿಸ್ತೀವಿ ಅಂತ. ಯಾಕಂದ್ರೆ 2025ರಲ್ಲಿ ಜೂನ್ 21ಕ್ಕೆ ಅವರೇನು ದಾಳಿ ಮಾಡಿದ್ರಲ್ಲ ಅಮೆರಿಕಾದವರು, ಸ್ವತಃ ಇರಾನ್ನ ರಡಾರ್ಗೂ ಕೂಡ ಗೊತ್ತಾಗಲಿಲ್ಲ, ಉಪಗ್ರಹಗಳಿಗೂ ಕೂಡ ಗೊತ್ತಾಗಲಿಲ್ಲ. ಈ ಕಾರಣಕ್ಕಾಗಿ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಕೊನೆಯದಾಗಿ ಹೇಳ್ತಾ ಇರೋದು, ಒಮಾನ್ಗೆ ಬೆದರಿಕೆ ಹಾಕಬಾರದು. ಯಾವ ಕಾರಣಕ್ಕಾಗಿ ಒಮಾನ್ಗೆ? ಈಗ ಮಧ್ಯಪ್ರಾಚ್ಯದ ಎಲ್ಲ ದೇಶಗಳಲ್ಲೂ ಕೂಡ ಒಮಾನ್ ಇರಾನ್ನ ಜೊತೆಗೆ ಅತ್ಯುತ್ತಮವಾದಂತಹ ಸ್ನೇಹ ಸಂಬಂಧವನ್ನು ಹೊಂದಿದೆ. ಈ ಕಾರಣಕ್ಕಾಗಿ ಒಮಾನ್ ಪರವಾಗಿ ಇರಾನ್ ಬ್ಯಾಟಿಂಗ್ ಬೀಸೋ ಪ್ರಯತ್ನ. ಎರಡನೇ ಕಾರಣ, ನಾಳೆ ಒಂದು ವೇಳೆ ಇದೀಗ ಡೊನಾಲ್ಡ್ ಟ್ರಂಪ್ ಬಾಂಬ್ ಹಾಕ್ತೀವಿ ಅಂತ ಒಮಾನ್ಗೆ ಹೆದರಿಕೆಯನ್ನು ಹಾಕಿದ್ದಾರೆ. ಈ ಹೆದರಿಕೆಗೆ ಬೆದರಿ ಇವತ್ತೇನು ಇರಾನ್ನ ಜೊತೆಗೆ ಒಮಾನ್ ನಿಂತಿದೆಯಲ್ಲ, ನಾಳೆ ಅದು ಕೂಡ ದೂರ ಆಗಿಬಿಟ್ರೆ ನಮ್ಮದೊಂದು ಮಿತ್ರ ದೇಶ ದೂರ ಆಗುತ್ತೆ ಅನ್ನುವಂಥ ಆತಂಕ ಇರಾನ್ಗಿದೆ. ಹೀಗಾಗಿ ಅದರ ವಿಶ್ವಾಸವನ್ನು ತೆಗೆದುಕೊಳ್ಳೋದಕ್ಕೆ ಒಮಾನ್ ಪರವಾಗಿ ಅವರು ಮಾತನಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಅಬ್ರಹಾಂ ಒಪ್ಪಂದಕ್ಕೂ ಕೂಡ ಇರಾನ್ ಕೊಡ್ತಾ ಇರೋದು. ಡೊನಾಲ್ಡ್ ಟ್ರಂಪ್ ಮೊನ್ನೆ ಹೇಳಿದ್ರು, ಮಧ್ಯಪ್ರಾಚ್ಯ ಮತ್ತು ಇಸ್ರೇಲ್ನ ನಡುವೆ ರಾಜತಾಂತ್ರಿಕ ಪ್ರವಾಸ, ಬೇರೆ ಬೇರೆ ಅತ್ಯಾಧುನಿಕ ತಂತ್ರಜ್ಞಾನದ ವರ್ಗಾವಣೆ, ಬೇರೆ ಬೇರೆ ಕಾರಣಕ್ಕಾಗಿ ನೀವು ಅಬ್ರಹಾಂ ಒಪ್ಪಂದಕ್ಕೆ ಎಲ್ಲರೂ ಕೂಡ ಸಹಿ ಹಾಕಬೇಕು ಅಂತ. ಅಬ್ರಹಾಂ ಒಪ್ಪಂದಕ್ಕೆ ನಾವು ಸಹಿ ಮಾಡೋದಿಲ್ಲ ಅಂತ ಇರಾನ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಒತ್ತಾಯವನ್ನು IRGC ತಿರಸ್ಕಾರ ಮಾಡಿದೆ. ವಿದೇಶಿ ಒತ್ತಡ ಅಥವಾ ಕೃತಕ ರಾಜಕೀಯ ಪ್ರದರ್ಶನಗಳಿಗೆ ನಮ್ಮಲ್ಲೆಲ್ಲ ಬೆಲೆ ಇಲ್ಲ ಅಂತ ಹೇಳಿದ್ದಾರೆ. ನೆಲದ ವಾಸ್ತವಗಳ ಮೇಲೆ ಬಾಳಿಕೆ ಬರುವ ಶಾಂತಿ ಚೌಕಟ್ಟನ್ನು ನಾವು ನಿರ್ಮಿಸ್ತೀವಿ. ಶ್ವೇತಭವನಕ್ಕೆ ಇರಾನ್ನ ರಾಯಭಾರಿ ಮೊಹಮ್ಮದ್ ಫತಾಲಿ ಖಡಕ್ ಒಂದು ಸಂದೇಶವನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ನೀವು ನೋಡಿ, ಯಾವ ಇರಾನ್ ಇಸ್ರೇಲ್ನ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡುತ್ತಲ್ಲ, ಇಸ್ರೇಲ್ ಇರಬಾರ್ದಿತ್ತು ಅಂತ ಹೇಳ್ತಲ್ಲ, ಮೊದಲು ಅವರು ಮಾನ್ಯ ಮಾಡಿದ್ರು, ಅದಾದ ನಂತರ ತಿಕ್ಕಾಟಗಳೆಲ್ಲವೂ ಕೂಡ ಆಯಿತು. ಈ ತಿಕ್ಕಾಟಗಳ ನಂತರ ಬೆಳವಣಿಗೆಗಳಾಯಿತು.
ಈ ಹಿಂದೆ ಇದ್ದಂತಹ ಖಮೇನಿ ಅಧಿಕಾರಕ್ಕೆ ಬಂದ ನಂತರ 1979 ನಂತರ. ಹೀಗಾಗಿ ಎರಡೂ ದೇಶಗಳ ನಡುವೆ ಅನೇಕ ದಶಕಗಳ ವೈಷಮ್ಯ ಇದೆ, ದ್ವೇಷ ಇದೆ. ಅವರು ಇವರ ಅಸ್ತಿತ್ವವನ್ನು ಪ್ರಶ್ನೆ ಮಾಡ್ತಾರೆ, ಇವರು ಅವರ ಅಸ್ತಿತ್ವವನ್ನು ಪ್ರಶ್ನೆ ಮಾಡ್ತಾ ಇದ್ದಂತಹ ಸಮಯದಲ್ಲಿ ಎಲ್ಲಿ ರಾಜತಾಂತ್ರಿಕ ಸಂಬಂಧ ಶುರುವಾಗೋದಕ್ಕೆ ಸಾಧ್ಯ ಇದೆ. ಹೀಗಾಗಿ ಇದೇ ಇಸ್ರೇಲ್ನ ಕಾರಣಕ್ಕಾಗಿ ಅಮೆರಿಕ ದಾಳಿ ಮಾಡ್ತಿದೆ ಅಂತ ಇರಾನ್ನವರು ನಂಬಿರುವಂಥ ಈ ಸಮಯದಲ್ಲಿ ಅಮೆರಿಕ ಏನೋ ಒತ್ತಡವನ್ನು ತೆಗೆದುಕೊಂಡು ಬಂದು ನೀವು ಅಬ್ರಹಾಂ ಒಪ್ಪಂದಕ್ಕೆ ನೀವು ಒಪ್ಕೊಳ್ಬೇಕು ಅಂತ ಹೇಳಿದಾಗ ಹೇಗೆ ಪಾಕಿಸ್ತಾನ ಇವತ್ತು ರಿಯಾಕ್ಟ್ ಮಾಡ್ತಿದೆ ಅಲ್ಲ, ನಮಗೂ ಮತ್ತು ಇಸ್ರೇಲ್ಗೆ ಯಾವುದೇ ಸಂಬಂಧ ಇಲ್ಲ, ನಾವು ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಪಾಕಿಸ್ತಾನ ಹೇಳ್ತಾ ಇದೆಯೋ, ಅದೇ ರೀತಿಯಾಗಿ ಇರಾನ್ ಕೂಡ ಅಬ್ರಹಾಂ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಅಮೆರಿಕಕ್ಕೆ ತಿರುಗೇಟು ಕೊಟ್ಟಿರುವುದು. ಮತ್ತೊಂದು ಕಡೆ ಇರಾನ್ ದಾಳಿಗೆ ಪತ್ತರುಗುಟ್ಟಿದ ಟ್ರಂಪ್. ಹೆಂಗೆ? ಕುವೈತ್ನಲ್ಲಿರುವ US ಅಲಿ ಅಲ್ ಸಲೇಂ ವಾಯು ನೆಲೆ ಮೇಲೇನೋ ದಾಳಿಯಾಗಿದೆ. ಫತೆ 110 ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಇರಾನ್ನವರು ಹಾರಿಸಿದ್ದಾರೆ. ಈ ದಾಳಿಗೆ ಟ್ರಂಪ್ ಅವರು ಪತ್ರಗುಟ್ಟುಬಿಟ್ಟಿದ್ದಾರೆ. ಅಮೆರಿಕನ್ ಸಿಬ್ಬಂದಿಗೆ ಗಾಯ ಆಗಿದೆ. MQ-9 ರಿಫರ್ ಡ್ರೋನ್ಗೆ ಕೂಡ ಒಂದು ದೊಡ್ಡ ಮಟ್ಟದ ಹಾನಿಯಾಗಿದೆ ಅಂತ ಹೇಳ್ತಿದ್ದಾರೆ. ಈ ಇರಾನ್ ದಾಳಿಯಿಂದ ಅಮೆರಿಕಾಗೆ $30 ಮಿಲಿಯನ್ ಡ್ರೋನ್ ನಷ್ಟ ಆಗಿರೋದು. ಅಂದರೆ ಅಮೆರಿಕಾದ ಮೇಲೆ ಮಾಡಿರುವಂತಹ ದಾಳಿ ಇದು. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದದ ಕುರಿತು ಈ ಚರ್ಚೆಗಳು ನಡೀತಾ ಇರುವಂತಹ ಸಮಯದಲ್ಲೇ ಅಮೆರಿಕಾದವರು ಮೊನ್ನೆ ದಾಳಿ ಮಾಡಿದ್ರು. ಇದೀಗ ಒನ್ಸ್ ಅಗೇನ್ ಇಂಥದ್ದೊಂದು ದಾಳಿ ಇರಾನ್ನಿಂದ ಆಗಿದೆ. ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಈ ದಾಳಿಯೆಲ್ಲ ಆಗಿ ಅಮೆರಿಕಾಗೆ ಹೊಡೆತ ಕೊಡೋ ಪ್ರಯತ್ನವನ್ನು ಇರಾನ್ನವರು ಮಾಡ್ತಾ ಇದ್ದಾರೆ. ಇದು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಸಂದಿಗ್ಧ ಪರಿಸ್ಥಿತಿ. ಇದು ಅಮೆರಿಕ ಮತ್ತು ಇರಾನ್ ನಡುವೆ ಆಗ್ತಾ ಇರುವಂತಹ ಈ ಸಂದಿಗ್ಧ ಪರಿಸ್ಥಿತಿ. ಒಂದು ಕಡೆ ಮಾತುಕತೆ ಅಂತಾರೆ, ಮತ್ತೊಂದು ಕಡೆ ದಾಳಿಗಳಾಗ್ತಾ ಇದೆ. ಹೀಗಾಗಿ ಕದನ ವಿರಾಮ, ಶಾಶ್ವತ ಕದನ ವಿರಾಮ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಇದು ಈ ಬೆಳವಣಿಗೆ. ಆದರೆ ಮತ್ತೊಂದು ಕಡೆ ಜೀ ಕನ್ನಡ ನ್ಯೂಸ್ DNA ಎರಡನೇ ಸುದ್ದಿ, ಭಾರತ ಮತ್ತು ಪಾಕಿಸ್ತಾನ. ಏಪ್ರಿಲ್ 22, 2025ನೇ ತಾರೀಕಿಗೆ ಪಹಲ್ಗಾಮ್ನಲ್ಲಿ ಪ್ರವಾಸಿಗರು ತಮ್ಮ ಪಾಡಿಗೆ ತಾವಿದ್ರು. ಯಾರೋ ಮದುವೆ ಆಗಿತ್ತು ಅನ್ನೋ ಕಾರಣಕ್ಕಾಗಿ ಹೆಂಡತಿಯನ್ನು ಕರ್ಕೊಂಡು ಹೋಗಿದ್ರು. ಪಹಲ್ಗಾಮನ್ನು ನೋಡಬೇಕು ಅನ್ನೋ ಕಾರಣಕ್ಕಾಗಿ ಕುಟುಂಬಗಳಲ್ಲೆಲ್ಲವೂ ಕೂಡ ಸೇರಿತ್ತು. ಹೀಗೆ ಸೇರಿದಂತಹ ಸಮಯದಲ್ಲಿ ಪಾಕಿಸ್ತಾನ ಪೋಷಿತ ಭಯೋತ್ಪಾದಕರು ಅಲ್ಲಿ ದಾಳಿ ಮಾಡಿ 26 ಜನರನ್ನು ಬಲಿ ತೆಗೆದುಕೊಳ್ಳುವಲ್ಲಿ ಅವರೆಲ್ಲ ಯಶಸ್ವಿಯಾಗಿತ್ತು. ಇದರ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ್ ಮಾಡಿತ್ತು, ಕಾರ್ಯಾಚರಣೆಯನ್ನು ಮಾಡಿತ್ತು ಮೇ ತಿಂಗಳಲ್ಲಿ. ಆಪರೇಷನ್ ಸಿಂಧೂರ್ ಮುಖಾಂತರ ಯಾರಿಗೆ ಇಟ್ಟುಕೊಟ್ಟಿತ್ತು? ಪಾಕಿಸ್ತಾನಕ್ಕೆ ಇಟ್ಟುಕೊಟ್ಟಿತ್ತು. 9 ಭಯೋತ್ಪಾದಕ ನೆಲೆಗಳನ್ನು ಭಾರತ ಧ್ವಂಸ ಮಾಡಿತ್ತು, ವಾಯು ನೆಲೆಗಳನ್ನು ಧ್ವಂಸ ಮಾಡಿತ್ತು, 100ಕ್ಕೂ ಅಧಿಕ ಉಗ್ರರ ನೆಲವನ್ನು ಕೂಡ ಹೊಡೆಯುವ ಪ್ರಯತ್ನ ಆಗಿತ್ತು. ಹಾಗಾದರೆ ಮುಗಿದು ಹೋಯ್ತಾ ಆಪರೇಷನ್ ಸಿಂಧೂರ್? ನೋ, ಇಲ್ಲ. ಆಪರೇಷನ್ ಸಿಂಧೂರ್ 2.0 ಇದೆ ಅಂತ ಇದೀಗ ಸೇನಾ ಮುಖ್ಯಸ್ಥರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉಪೇಂದ್ರ ದ್ವಿವೇದಿ ಕೊಟ್ಟಿರುವಂತಹ ಹೇಳಿಕೆ. ಹಾಗಾದರೆ ಏನಿದು? ಡೀಟೇಲ್ಸ್ ನೋಡ್ತಾ ಹೋಗೋಣ. ಇದರ ಬಗ್ಗೆ ಉಪೇಂದ್ರ ದ್ವಿವೇದಿ ಮಾತನಾಡಿದ್ದಾರೆ. ಸೇನಾ ಮುಖ್ಯಸ್ಥರು ಏನು ಹೇಳಿದರು ನೋಡೋಣ ಒಂದ್ಸರಿ. Future conflicts will not be limited to conventional battlefields alone. They will be fought across land, air, sea, space, cyber, electromagnetic, and cognitive domains. Operation Sindhu demonstrated India's resolve and the armed forces' ability to deliver a calibrated, precise, and purposeful response. This operation underlined the importance of integrated planning, real-time intelligence, precision targeting, strong air defense, secure communications, and synergy across domains. The Indian Army is fully conscious of these changes. We are transforming ourselves into a future-ready force under the decade of transformation, wherein role of younger generation would be pivotal. The raising of first drone battalions. ಆಪರೇಷನ್ ಸಿಂಧೂರ್ಗೆ ಪತ್ರಗುಟ್ಟಿದ್ದಂತಹ ಪಾಕಿಸ್ತಾನಕ್ಕೆ ಇದೀಗ ಆಪರೇಷನ್ ಸಿಂಧೂರ್ 2.0 ಏನಿದು? ಡೀಟೇಲ್ಸ್ ನೋಡೋಣ. ಆಪರೇಷನ್ ಸಿಂಧೂರ್ 1.0 ತಾತ್ಕಾಲಿಕ ಕದನ ವಿರಾಮ ಆಗಿತ್ತದು, ಕೇವಲ ತಾತ್ಕಾಲಿಕ ಕದನ ವಿರಾಮ. ಅವಶ್ಯಕತೆ ಬಿದ್ದಲ್ಲಿ ಆಪರೇಷನ್ ಸಿಂಧೂರ್ 2.0ಗೆ ನಾವು ಸಿದ್ಧತೆಯನ್ನು ಮಾಡ್ಕೊಳ್ತೀವಿ ಅಂತ ಸೇನೆಯವರು ಹೇಳಿದ್ರು, ಪ್ರಧಾನಿ ನರೇಂದ್ರ ಮೋದಿ ಕೂಡ ಹೇಳಿದ್ರು. ಅದಕ್ಕಾಗಿ ನಮ್ಮ ಸೇನೆಯ 3 ಪಡೆಗಳು ರೆಡಿ ಇವೆ ಅಂತ ಇದೀಗ ಉಪೇಂದ್ರ ದ್ವಿವೇದಿ ಅವರು ಖಡಕ್ ಸಂದೇಶ ಕೊಟ್ಟಿದ್ದಾರೆ. ನಮ್ಮ ಮುಂದಿನ ಯುದ್ಧ ತಂತ್ರಗಳಿಗೆ ನಾವೆಲ್ಲ ಸಜ್ಜಾಗ್ತಾ ಇದ್ದೀವಿ ಅಂತ ಅವರೆಲ್ಲ ಮಾತನಾಡಿರು. ಮೇ 10ನೇ ತಾರೀಕು 2025ರಲ್ಲಿ ಭಾರತೀಯ ವಾಯುಸೇನೆ ಆಪರೇಷನ್ ಸಿಂಧೂರನ್ನು ಶುರು ಮಾಡಿತ್ತು. ವಾಯುನೆಲೆಗಳ ಮೇಲೆಲ್ಲ ಭೀಕರ ದಾಳಿ ಆಗಿತ್ತು. ಅದಾದ ನಂತರ ಪಾಕಿಸ್ತಾನದ DGM ಭಾರತಕ್ಕೆ ಭಿಕ್ಷೆ ಬೇಡಿ ಕದನ ವಿರಾಮವನ್ನು ಕೇಳಿಕೊಂಡಿದ್ರು. ಕದನ ವಿರಾಮವನ್ನು ಘೋಷಣೆ ಮಾಡಿ ಅಂತ ಟ್ರಂಪ್ ನಾನು ಮಾಡಿದ್ದೀನಿ ಅಂತೆಲ್ಲ ಹೇಳಿದ್ರು. ಅದಕ್ಕೆ ಭಾರತ ಸರ್ಕಾರ ಸ್ಪಷ್ಟನೆ ಕೊಡೋ ಪ್ರಯತ್ನ ಆಯಿತು. ಇದಾದ ನಂತರ ಮೋದಿ ಅವರು ಹೇಳಿದ್ರು, ಇದು ಶಾಶ್ವತ ಕದನ ವಿರಾಮ ಅಲ್ಲ, ಕೇವಲ ತಾತ್ಕಾಲಿಕ. ಉಗ್ರವಾದ ಮತ್ತು ಉಗ್ರರನ್ನ ಪೋಷಿಸುವವರ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಅಗತ್ಯ ಬಿದ್ದಾಗ ಯಾವಾಗ ಬೇಕಾದರೂ ಕೂಡ ನಾವು ದಾಳಿ ನಡೆಸ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು. ಆ ಮುಖಾಂತರ ಆಪರೇಷನ್ ಸಿಂಧೂರ್ ಆಸ್ ಇಟ್ ಈಸ್ ಕಂಟಿನ್ಯೂ ಆಗುತ್ತೆ ಅಂತ.
ಇದಕ್ಕೆ ಇದೀಗ ಪುಷ್ಟಿ ಎನ್ನುವಂತೆ ಉಪೇಂದ್ರ ದ್ವಿವೇದಿ ಪುಣೆಯ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಒಂದು ಕಾರ್ಯಕ್ರಮ ಇತ್ತು. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಭಾರತೀಯ ಸಶಸ್ತ್ರ ಪಡೆಗಳು, ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆ ಮೂರೂ ಪಡೆಗಳು ಕೂಡ ಸಜ್ಜಾಗ್ತಾ ಇದೆ ಪಾಕಿಸ್ತಾನದ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ. ಯಾಕೆ ಈ ಪ್ರಸ್ತಾಪ ಬಂತೀಗ? 2-3 ಕಾರಣಗಳಿದೆ. ಒಂದು, ಇತ್ತೀಚೆಗೆ ಮುನೀರ್ ಕೊಟ್ಟಂತ ಹೇಳಿಕೆ, ಭಾರತದ ವಿರುದ್ಧ ಆ ವ್ಯಕ್ತಿ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಉಗ್ರರನ್ನ ಪೋಷಿಸಿ ಅವರ ಮುಖಾಂತರ ಭಾರತಕ್ಕೆ ಒಂದು ದೊಡ್ಡ ಪೆಟ್ಟು ಕೊಡೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾನೆ, ಒಳಗೆ ಸಿದ್ಧತೆ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಬೆಳವಣಿಗೆ. ಎರಡನೇದ್ದು, ಇತ್ತೀಚೆಗೆ ಒಬ್ಬ ಉಗ್ರನ ಹತ್ಯೆ ಆಯ್ತಲ್ಲ, ಅವರೆಲ್ಲ ಸಮುದ್ರದ ಮುಖಾಂತರ ಭಾರತದ ಮೇಲೆ ದಾಳಿ ಮಾಡೋದಕ್ಕೆಲ್ಲ ಪ್ರಯತ್ನವನ್ನು ಪಡ್ತಿದ್ದಾರೆ ಅನ್ನುವಂಥ ಸುದ್ದಿಗಳೆಲ್ಲ ಬಂದಿತ್ತು. ಈ ಕಾರಣಕ್ಕಾಗಿ ಆಪರೇಷನ್ ಸಿಂಧೂರ್ 2.0 ಮುಖಾಂತರ ಒಂದು ಕೌಂಟರ್ ಕೊಡಬೇಕು ಅನ್ನುವಂಥದ್ದು ಒಂದು. ಎರಡನೇದ್ದು, ಆಪರೇಷನ್ ಸಿಂಧೂರ್ ಮೊದಲ ಹಂತದಲ್ಲಿ ಆಗಿತ್ತಲ್ಲ, ಕೇವಲ 88 ಗಂಟೆ ನಡೆದಿತ್ತದು. ಆ 88 ಗಂಟೆಯಲ್ಲಿ ಪಹಲ್ಗಾಮಿಗೆ ಏನು ನಮಗೆ ಪ್ರತೀಕಾರ ಬೇಕಾಗಿತ್ತು ಆ ಪ್ರತೀಕಾರವನ್ನು ನಾವು ತೀರಿಸಿಕೊಂಡಿದ್ವಿ. ಇದೀಗ ಪಾಕಿಸ್ತಾನದಲ್ಲಿದ್ದಂತಹ ಉಗ್ರ ಜಾಲ ಮುಕ್ತಾಯ ಹೋಗುವಂತ ಸಾಧ್ಯನೇ ಇಲ್ಲ. ಪಾಕಿಸ್ತಾನದಲ್ಲಿ ಉಗ್ರತ್ವವಾದ ನಡೀತಾ ಇದೆ, ಉಗ್ರ ಜಾಲ ಜೀವಂತವಾಗಿಬಿಟ್ಟಿದೆ. ಈ ಕಾರಣಕ್ಕಾಗಿ ಆ ಉಗ್ರರ ವಿರುದ್ಧ ನಾವು ಹೋರಾಟ ಮಾಡಬೇಕು, ಉಗ್ರತ್ವವಾದವನ್ನು ನಾವು ಕೊನೆಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿ ಮೋದಿ ಅವರು ಹೇಳಿದಂತೆ ಆಪರೇಷನ್ ಸಿಂಧೂರ್ 2.0 ನಾವು ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ ಅಂತೆಲ್ಲ ಹೇಳ್ತಾ ಇರೋದು. 9 ಭಯೋತ್ಪಾದಕ ಕೇಂದ್ರಗಳನ್ನು ನಾವು ಸಂಪೂರ್ಣವಾಗಿ ಧ್ವಂಸ ಮಾಡಿದ್ವಿ. 100ಕ್ಕೂ ಉಗ್ರರನ್ನ ಆಪರೇಷನ್ ಸಿಂಧೂರ್ 1.0ದಲ್ಲಿ ಹೊಡೆದುರುಳಿಸೋ ಪ್ರಯತ್ನ ಆಗಿತ್ತು. ಇದೀಗ 2.0 ಆದರೆ ಪಾಕಿಸ್ತಾನ ಮಾತ್ರ ವಿಲವಿಲ ಅಂತ ಒದ್ದಾಡುತ್ತೆ. ಆ ಪರಿಸ್ಥಿತಿ ಮಾತ್ರ ಸಹಜವಾಗಿರುತ್ತೆ. ನಮ್ಮ ನಡೆಯಿಂದ ಪಾಕ್ಗೆ ಭೀತಿ ಅಂತ ಉಪೇಂದ್ರ ದ್ವಿವೇದಿ ಹೇಳಿದ್ದಾರೆ. ಹೆಂಗೆ? ನಮ್ಮ ಪ್ರತಿಯೊಂದು ಚಲನವಲನೂ ಕೂಡ ಎದುರಾಳಿಗೆ ತಿಳಿಯುತ್ತೆ. ಭೂಸೇನೆ, ವಾಯುಸೇನೆ, ನೌಕಾಪಡೆಗಳು ಸಕಲ ಸನ್ನದ್ಧ ರೂಪದಲ್ಲಿವೆ. ಶತ್ರು ರಾಷ್ಟ್ರಕ್ಕೆ ಕಠಿಣ ಸಂದೇಶವನ್ನ ಉಪೇಂದ್ರ ದ್ವಿವೇದಿ ಕೊಟ್ಟಿದ್ದಾರೆ. ಈ ಭೂಸೇನೆ, ವಾಯುಸೇನೆ ಮತ್ತು ನೌಕಾಪಡೆಗಳು, ತ್ರಿಸೇನೆ ಇವೆಲ್ಲವೂ ಕೂಡ ಭಾಗವಹಿಸಿ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರವನ್ನು ತೀರಿಸಿಕೊಳ್ಳೋದು. ಅವ್ರು ಹೇಳೋದು, ನಮ್ಮ ಚಲನವಲನ ಎದುರಾಳಿಗೆ ತಿಳಿದು ಬಿಡುತ್ತೆ. ಯಾಕೆ? ಉಪಗ್ರಹಗಳಿದೆ, ಡ್ರೋನ್ಗಳಿದೆ, ಅತ್ಯಾಧುನಿಕ ರೆಡಾರ್ಗಳ ವ್ಯವಸ್ಥೆ ಇದೆ, ಸೈಬರ್ ತಂತ್ರಜ್ಞಾನ ಇದೆ. ಹೀಗಾಗಿ ಯಾರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಇದಕ್ಕೆ ಭಾರತ ಏನು ಕಾರ್ಯತಂತ್ರ ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಚಲನವಲನ ಯಾವುದೇ ಕಾರಣಕ್ಕೂ ಅವರಿಗೆ ಗೊತ್ತಾಗದಂತಹ ರೀತಿಯಲ್ಲಿ ಎಲೆಕ್ಟ್ರಿಕ್ ವಾರ್ಫೇರ್ ಅನ್ನು ಬಳಕೆ ಮಾಡುತ್ತೆ ಭಾರತ. ಏನಿದೆ ಎಲೆಕ್ಟ್ರಿಕ್ ವಾರ್ಫೇರ್ ಅಂತ ಹೇಳಿದ್ರೆ, ಶತ್ರುಗಳ ಆ ರೆಡಾರ್ಗಳಿರುತ್ತಲ್ಲ, ಆ ರೆಡಾರ್ಗಳನ್ನು ಸಂಪೂರ್ಣವಾಗಿ ಭಾರತದಲ್ಲೇ ಕುಳಿತು ಅದನ್ನು ನಿಯಂತ್ರಣ ಮಾಡಬಲ್ಲಂಥ ಕೆಪಾಸಿಟಿ ಭೂಸೇನೆ. ಆ ವಿಚಾರದಲ್ಲಿ ನಾವೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅಂತ ಉಪೇಂದ್ರ ದ್ವಿವೇದಿ ಅವರು ಹೇಳಿರೋದು. ಭೂಸೇನೆ ಈ ಹಿಂದೆ ರುದ್ರ ಬ್ರಿಗೇಡ್ಸ್ ಆಗಿರ್ಬೋದು, ಭೈರವ್ ಲೈಟ್ ಆಗಿರ್ಬೋದು, ಕಮಾಂಡ್ ಬೆಟಾಲಿಯನ್ ಆಗಿರ್ಬೋದು, ಅಗ್ನಿ ಡ್ರೋನ್ ಆಗಿರ್ಬೋದು, ಪ್ಲುಟೋನ್ ಗಡಿ ದಾಟಿ ಕಾರ್ಯಾಚರಣೆ ಮಾಡುವಂತಹ ಪ್ರಯತ್ನಗಳನ್ನು ಮಾಡಿದೆ. ಅಂದರೆ LOCಯಲ್ಲಿ ಭಾರಿ ದಾಳಿ ಮಾಡಿದ್ದನ್ನು ಆಪರೇಷನ್ ಸಿಂಧೂರ್ನಲ್ಲಿ ನಾವು ನೋಡಿದ್ವಿ. ಆ ದಾಳಿಗೆ ಮತ್ತೆ ನಾವು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತ ಅವರು ಹೇಳಿದ್ದಾರೆ. ವಾಯುಸೇನೆ ಈ ಹಿಂದೆ ನಾನು ಅವಾಗಲೇ ಹೇಳಿದಾಗೆ ವಾಯುಪಡೆ ಎಷ್ಟು ತೀಕ್ಷ್ಣವಾಗಿ ಕಾರ್ಯಾಚರಣೆ ಮಾಡಿತ್ತು ಅಂತ ಹೇಳಿದ್ರೆ, ನಮ್ಮದೇ ನೆಲದಿಂದ ವಾಯುಪಡೆಗಳ ಮುಖಾಂತರ ಪಾಕಿಸ್ತಾನದ ನೆಲೆಗಳಿಗೆ ಹೋಗಿ ಅಲ್ಲಿ ದಾಳಿ ಮಾಡಿ ಡ್ರೋನ್ಗಳ ಮುಖಾಂತರ ದಾಳಿ ಮಾಡಿದ್ವಿ. ಆ ಯಾವ ಭಯೋತ್ಪಾದಕ ಶಿಬಿರಗಳು, ಕೇಂದ್ರಗಳು, ಮುಖ್ಯ ಕಚೇರಿಗಳಿತ್ತಲ್ಲ ಅವೆಲ್ಲವನ್ನು, ಅದು ಮುರಿದ್ಕೆ ಆಗಿರ್ಬೋದು, ಬೇರೆ ಬೇರೆ ಲಷ್ಕರ್ ಎ ತೈಬಾದ ಕಚೇರಿಗಳಾಗಿರ್ಬೋದು, ಭಯೋತ್ಪಾದಕ ಸಂಘಟನೆಗಳ ಮುಖ್ಯಸ್ಥರು ಮತ್ತು ಅವರ ಕುಟುಂಬಸ್ಥರನ್ನ ಭಾರತದಲ್ಲೇ ಇದ್ದುಕೊಂಡು ನಾವು ಅವರನ್ನು ದಾಳಿ ಮಾಡಿ ಹತ್ಯೆ ಮಾಡೋ ಪ್ರಯತ್ನವನ್ನು ಮಾಡಿದ್ವಿ. ಅದು ವಾಯುಸೇನೆಗಿರುವಂತಹ ಕೆಪಾಸಿಟಿ. ಮೂರನೇದ್ದು ನೌಕಾಸೇನೆ, ಅದು ಅರಬ್ಬಿ ಸಮುದ್ರ ಆಗಿರ್ಬೋದು, ಹಿಂದೂ ಮಹಾಸಾಗರ ಆಗಿರ್ಬೋದು, ಇಲ್ಲಿ ಪಾಕಿಸ್ತಾನದ ನೌಕಾಪಡೆ ಯಾವುದೇ ಕಾರಣಕ್ಕೂ ತಲೆ ಎತ್ತದಂತೆ ನೋಡಿಕೊಳ್ಳುವಂತಹ ಕೆಪಾಸಿಟಿ ನೌಕಾಸೇನೆಗಿದೆ ಅಂತ. ಅಂದ್ರೆ ದ್ವಿವೇದಿ ಅವರು ಹೇಳಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ನಾವು ಹಿಂದೆ 88 ಗಂಟೆಗಳ ಕಾಲ ಆಪರೇಷನ್ ಸಿಂಧೂರ ಮಾಡಿ ಕದನ ವಿರಾಮವನ್ನೆಲ್ಲ ಆಗಿತ್ತಲ್ಲ, ಈ ಕದನ ವಿರಾಮವನ್ನ ಪಾಕಿಸ್ತಾನ ಅದು ಭಾರತದ ದೌರ್ಬಲ್ಯ ಅಂತ ತಿಳಿದುಕೊಳ್ಬಾರ್ದು, ಭಾರತದ ವೀಕ್ನೆಸ್ ಅಂತ ಅವರು ತಿಳಿದುಕೊಳ್ಬಾರ್ದು. ನಾವು ಶಕ್ತಿಶಾಲಿತವಾಗಿ ಆಗಿದೆ, ಒಂದು ವೇಳೆ ಕಿಮಕ್ ಅಂದ್ರೆ ನಾವು ಉತ್ತರ ಕೊಡೋದಕ್ಕೆ ತಯಾರಿದ್ದೀವಿ ಅಂತ ಉಪೇಂದ್ರ ದ್ವಿವೇದಿ ಈ ಮುಖಾಂತರ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಸಿಂಧೂರದ ಆದ್ರೆ ಮತ್ತೊಂದು ಕಡೆ ಅವರು ಒಂದು ಕರೆ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಇಡೀ ದೇಶ ಒಂದಾಗಬೇಕು ಅಂತ, ಇಡೀ ದೇಶದವರು ಒಂದಾಗಬೇಕು ಅಂತ. ಯಾವ ಕಾರಣಕ್ಕಾಗಿ ಒಂದಾಗಬೇಕು? ಆಪರೇಷನ್ ಸಿಂಧೂರ್ ಆದಂತಹ ಸಮಯದಲ್ಲಿ ಭಾರತದಲ್ಲಿ ಆದಂತಹ ಬೆಳವಣಿಗೆಗಳನ್ನು ನೀವು ಗಮನಿಸಿದ್ರಿ. ಅವರು ಹೇಳ್ತಾರೆ, ನಮ್ಮ ಸೈನಿಕರ ನಿಯೋಜನೆಗಳು, ನಮ್ಮ ಪಡೆಗಳು ಎಲ್ಲಿ ನಿಯೋಜನೆ ಆಗುತ್ತೆ, ಯಾವ ಮಾಹಿತಿಯು ಕೂಡ ನಮ್ಮದೇ ದೇಶದ ಕೆಲವರಿಂದ ಶತ್ರು ದೇಶಗಳಿಗೆ ಹೋಗ್ಬಿಡುತ್ತೆ. ಅದು ಹಾಗಾಗಬಾರ್ದು. ಗಡಿ ನಾಗರಿಕರ ರಕ್ಷಣೆ, ಸುರಕ್ಷತೆ ವಿಚಾರದಲ್ಲೆಲ್ಲ ಎಚ್ಚರದಿಂದಿರಬೇಕು. ದೇಶ ಒಂದೇ ನರೇಟಿವ್ನಲ್ಲಿ ಒಗ್ಗೂಡಿದಾಗ ಮಾತ್ರ ಶತ್ರುಗಳನ್ನು ಸೋಲಿಸೋದಕ್ಕೆ ನಮಗೆ ಸುಲಭ ಆಗುತ್ತೆ ಅಂತ ಅವರು ಹೇಳ್ತಾ ಇರುವಂತಹ ವಿಚಾರ. ಜಾಗತಿಕ ಮಾಹಿತಿ ಸುರಕ್ಷತೆ ಮತ್ತು ರಾಷ್ಟ್ರೀಯ ಆಪತ್ತಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ.
ಈಗ ಕೆಲವೊಂದಿಷ್ಟು ಜನ ಯಾರೋ ಸೈನಿಕರು ಹೋಗ್ತಿರ್ತಾರೆ, ಎಲ್ಲೋ ನಿಯೋಜನೆ ಆಗ್ತಾ ಇರುತ್ತೆ, ಅದರ ವಿಡಿಯೋಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ರಿಲೀಸ್ ಮಾಡಿಬಿಡ್ತಾರೆ. ಅದು ಶತ್ರು ದೇಶಗಳಿಗೆ ಗೊತ್ತಾಗುತ್ತೆ ಎಲ್ಲಿ ಸೈನಿಕರ ಜಮಾವಣೆ ಇದೆ, ಇವರು ಎಲ್ಲಿ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ, ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಅದು ಯಾವ ಕಾರಣಕ್ಕೂ ಕೂಡ ಆಗಬಾರ್ದು ಅಂತ ಅವ್ರು ಹೇಳ್ತಾ ಇರೋದು. ಎರಡನೇ ಘಟನೆ, ನೀವು ಪಹಲ್ಗಾಮ್ನಲ್ಲಿ ಒಂದು ಬೆಳವಣಿಗೆ ಬಂತು, ಅದನ್ನು NIA ತನಿಖೆ ಮಾಡಿತು, ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದರು. ಆ ಚಾರ್ಜ್ ಶೀಟ್ನಲ್ಲಿ ಒಂದು ಉಲ್ಲೇಖ ಆಯಿತು. ಏನು ಅಂತ ಹೇಳಿದರೆ, ಪಹಲ್ಗಾಮ್ನಲ್ಲಿ ಯಾವ್ಯಾವ ಪ್ರವಾಸಿಗರು ಬಂದಿದ್ರಲ್ಲ, ಎಲ್ಲೆಲ್ಲಿ ಮಿಲಿಟರಿ ಶಕ್ತಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಇದೆ, ಎಲ್ಲ ಮಾಹಿತಿಗಳನ್ನು ಕೇವಲ ನಮ್ಮದೇ ದೇಶದ ಒಂದು 2 ಯುವಕರುಗಳು 3,000 ರೂಪಾಯಿಗೆ ಉಗ್ರರಿಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಕೇವಲ 3,000 ರೂಪಾಯಿ ಹಣಕ್ಕಾಗಿ ನಮ್ಮ ದೇಶದ ಆಂತರಿಕ ಭದ್ರತಾ ವ್ಯವಸ್ಥೆಯ ಬಗ್ಗೆ, ಪ್ರವಾಸಿಗರ ಬಗ್ಗೆ, ಉಗ್ರವಾದಿಗಳಿಗೆ ಅವರನ್ನು ಸಾಯಿಸೋದಕ್ಕೆ ಮಾಹಿತಿಯನ್ನು ಕೊಟ್ಟಿದ್ರು. ಇದೀಗ ಉಪೇಂದ್ರ ದ್ವಿವೇದಿ ಹೇಳ್ತಾ ಇದ್ರೆ, ಒನ್ ನರೇಟಿವ್ ಅಲ್ಲಿ ನಾವೆಲ್ಲರೂ ಕೂಡ ಒಂದಾಗಬೇಕು, ಅಂದಾಗ ಮಾತ್ರ ಶತ್ರುಗಳಿಗೆ ನಾವು ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅನೇಕ ಜನ ಸಹಾಯ ಮಾಡೋದನ್ನ, ಭಯೋತ್ಪಾದಕರನ್ನು ಸಾಕೋದು, ಯಾವ ಭಯೋತ್ಪಾದಕರು ಪಹಲ್ಗಾಮ್ನಲ್ಲಿ ಬಂದಿದ್ರಲ್ಲ ಅವ್ರ ಒಟ್ಟಿಗೆ ಇವರೆಲ್ಲ ಊಟ ಮಾಡಿದ್ರಂತೆ. ಹೀಗಾಗಿ ಇವರು ಹೇಳ್ತಾ ಇರೋದು ಒಟ್ಟಾಗಿ ಇರೋಣ, ಆ ಮುಖಾಂತರ ಶತ್ರುಗಳನ್ನ ಎದುರಿಸೋಣ ಅಂತ ಅವರೆಲ್ಲ ಹೇಳ್ತಾ ಇರುವಂತ ಬೆಳವಣಿಗೆ. ಮತ್ತೊಂದು ಕಡೆ ಮಾನ ಮುಚ್ಚಿಕೊಳ್ಳೋದಕ್ಕೆ ಪಾಕ್ ಒಂದು ಪ್ಲಾನ್ ಮಾಡಿಕೊಂಡಿದೆ. ಏನದು ಪ್ಲಾನ್? ಅಮೆರಿಕದ ಲೋಬಿಯಂಗ್ ಸಂಸ್ಥೆಯೊಂದನ್ನ ಬಾಡಿಗೆ ಪಡೆದಿದೆ ಪಾಕಿಸ್ತಾನ. ಲೋಬಿಯಂಗ್ ಎನ್ನುವಂತ ಒಂದು ಸಂಸ್ಥೆಯನ್ನು ಬಾಡಿಗೆ ಪಡೆದಿದ್ದಾರೆ. $1.2 ಮಿಲಿಯನ್, ಅಂದ್ರೆ 10 ಕೋಟಿ ರೂಪಾಯಿಗಿಂತಲೂ ಕೂಡ ಹೆಚ್ಚು ಹಣವನ್ನ ಇವರು ಪಾವತಿ ಮಾಡಬೇಕು ಮುಂದಿನ 2 ವರ್ಷಗಳಿಗೆ. ಅಮೆರಿಕದ ಸಂಸತ್ ಸದಸ್ಯರು ಮತ್ತು ವಿದೇಶಾಂಗ ನೀತಿ, ರಕ್ಷಣೆ ಇವೆಲ್ಲವನ್ನು ಮಾಡಿಕೊಳ್ಳೋದಕ್ಕೆ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂತ ಪ್ರಮುಖ ಸಮಿತಿಗಳ ಮೇಲೆ ಪ್ರಭಾವಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ನೀವು ನೋಡಿ, ಲೂಬಿಯಂಗ್ ಸಂಸ್ಥೆಯಾದ ಅರ್ವಿನ್ ಗ್ರೇಮ್ ಸ್ಟ್ರಾಟಜಿ ಅನ್ನುವಂಥ ಒಂದು ಗ್ರೂಪ್ ಇದು. ಪಾಕಿಸ್ತಾನ ಮತ್ತು ಈ ಗ್ರೂಪ್ನ ನಡುವೆ 2 ವರ್ಷಗಳ ಒಪ್ಪಂದ ಆಗಿದೆ. 2026 ಮೇ 1ನೇ ತಾರೀಕಿಂದ ಇದು ಜಾರಿ ಬಂದಿದೆ. ಪಾಕ್ ಇದಕ್ಕೆ ಪ್ರತಿ ತಿಂಗಳು ಕೂಡ 41 ಲಕ್ಷ ರೂಪಾಯಿ ಪಾವತಿ ಮಾಡಬೇಕು. 41 ಲಕ್ಷ ರೂಪಾಯಿ. ಯಾವ ಕಾರಣಕ್ಕೆ? ನೀವು ಈ ಕಾರ್ಡ್ಗಳನ್ನು ಕೇಳಿದರೆ ನಮಗೆ ಆಶ್ಚರ್ಯ ಆಗುತ್ತೆ. ಏನು ಹೇಳುತ್ತೆ ಪಾಕಿಸ್ತಾನ? ಭಯೋತ್ಪಾದನೆಗೆ ಬೆಂಬಲ ಕೊಡುವಂತಹ ದೇಶ ಪಾಕಿಸ್ತಾನ ಎನ್ನುವಂಥ ಹಣೆಪಟ್ಟಿ ಇದೆಯಲ್ಲ, ಆ ಹಣೆಪಟ್ಟಿನ ತೆಗೆದು ಹಾಕೊಳ್ಳೋದಕ್ಕೆ 41 ಲಕ್ಷ ರೂಪಾಯಿ ಪೇ ಮಾಡಬೇಕು ಇವರು. ಅದಕ್ಕೆ ಅವರು ಸಹಾಯ ಮಾಡ್ತಾರೆ. ವಿಶ್ವಾಸಾರ್ಹ ರೂಪದ ಮತ್ತು ಭಯೋತ್ಪಾದನೆ ನಿಗ್ರಹ ಪಾಲುಗಾರರಾಗಿ ಪಾಕಿಸ್ತಾನ ಕೆಲಸ ಮಾಡ್ತಾ ಇದೆ ಅನ್ನುವಂಥ ಮೆಸೇಜ್ ಅನ್ನು ಕೊಡೋದಕ್ಕಾಗಿ. ಎರಡನೇದ್ದು, ಶ್ವೇತಭವನ, ಪೆಂಟಗನ್ ಮತ್ತು USA ಕಾಂಗ್ರೆಸ್ನ ಪ್ರಮುಖ ಸಮಿತಿಗಳಿರುತ್ತಲ್ಲ, ಆ ಪ್ರಮುಖ ಸಮಿತಿಗಳ ರಾಜಕಾರಣಿಗಳನ್ನ ಪಾಕಿಸ್ತಾನದ ಪ್ರತಿನಿಧಿಗಳು ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಆ ಕೆಲಸವನ್ನ ಈ ಗ್ರೂಪ್ ಮಾಡಿಕೊಡುತ್ತೆ. ಹೀಗಾಗಿ ಅವರಿಗೆ ಹಣ ಕೊಡೋ ಪ್ರಯತ್ನ. ಮೂರನೇದು, ಅಮೆರಿಕದ ಸೆನೆಟ್ಗಳು, ಸಂಸದರುಗಳು ಇವರೆಲ್ಲರೂ ಕೂಡ ಮತ್ತು ಅವರ ಸಿಬ್ಬಂದಿ ಪಾಕಿಸ್ತಾನದ ಪ್ರವಾಸವನ್ನು ಕೈಗೊಳ್ಳಬೇಕು. ಅಂದರೆ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಅನ್ನುವಂಥದ್ದು ಇಲ್ಲ, ಇದನ್ನು ನಾವು ಮಟ್ಟ ಹಾಕಿದ್ದೀವಿ ಅನ್ನುವಂಥ ಮೆಸೇಜ್ಗಳನ್ನು ಕೊಡೋ ಪ್ರಯತ್ನವನ್ನು ಪಾಕಿಸ್ತಾನ ಹೆಂಗೆ ಮಾಡ್ತಾ ಇದೆ? ಹಣವನ್ನು ಕೊಟ್ಟು ಒಂದು ಗ್ರೂಪಿಗೆ ಏಜೆನ್ಸಿ ಮಾಡೋ ಮುಖಾಂತರ ಮಾಡ್ತಾ ಇದ್ದಾರೆ. ಎರಡನೇದು, ಇತ್ತೀಚೆಗೆ ಕಾಂಗ್ರೆಸ್ನಲ್ ಅನ್ನುವಂಥ ಒಂದು ವರದಿ ಹೊರಗಡೆ ಬಂದಿತ್ತು ಅಮೆರಿಕದ್ದು. ಆ ಕಾಂಗ್ರೆಸ್ನಲ್ ವರದಿಯಲ್ಲಿ ಏನು ಹೇಳಲಾಗಿತ್ತು ಅಂತ ಹೇಳಿದ್ರೆ, 10ಕ್ಕೂ ಅಧಿಕ ಉಗ್ರ ಸಂಘಟನೆಗಳು ಪಾಕಿಸ್ತಾನದಲ್ಲಿ ಇದುವರೆಗೂ ಕೂಡ ಜೀವಂತವಾಗಿದೆ, ಉಗ್ರತ್ವವಾದವನ್ನು ಅವರು ಪೋಷಣೆ ಮಾಡ್ತಿದ್ದಾರೆ ಅಂತ ಅನೇಕ ಜನ ಅಮೆರಿಕದ ಸಂಸದರು ಹೇಳಿದ್ರಲ್ಲ, ನಮ್ಮ ತೆರಿಗೆ ಹಣದಿಂದ ಪಾಕಿಸ್ತಾನಕ್ಕೆ ಯಾಕೆ ನಾವು ಸಹಾಯ ಮಾಡಬೇಕು, ರಕ್ಷಣೆ ವಿಚಾರದಲ್ಲಿ, ಧನ ಸಹಾಯದ ವಿಚಾರದಲ್ಲಿ ಅದನ್ನು ಸ್ಥಗಿತ ಮಾಡಬೇಕು, ಪುನರ್ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ರಲ್ಲ. ಈ ಪುನರ್ ಪರಿಶೀಲನೆಯ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಹಿಂದೇಟ ಆಗಬೇಕು ಅನ್ನೋ ಕಾರಣಕ್ಕಾಗಿ ಇಂಥದ್ದೊಂದು ಒಪ್ಪಂದವನ್ನು ಮಾಡಿಕೊಂಡು 2 ವರ್ಷಕ್ಕೆ ಹೋಗ್ತಾ ಇದ್ದಾರೆ. ಹೀಗಾಗಿ ಭಾರತ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದೆ. ಭಯೋತ್ಪಾದನೆ, ಆರ್ಥಿಕ ಕುಸಿತ ಮತ್ತು ದುರಾಡಳಿತವನ್ನ ಇವೆಲ್ಲವನ್ನ ತೆಗೆದುಹಾಕೋದಕ್ಕೆ ಹಣವನ್ನ ಕೊಟ್ಟು ತನ್ನ ಇಮೇಜ್ ಅನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಸಾಧ್ಯ ಇಲ್ಲ ಅಂತ ಇದೀಗ ಪಾಕಿಸ್ತಾನಕ್ಕೆ ಭಾರತ ಎಚ್ಚರಿಕೆ ಕೊಟ್ಟಿರೋದು. ಟೆರರ್ ಪಟ್ಟಿ ಮುಚ್ಚಿಕೊಳ್ಳೋದಕ್ಕೆ ಊಸರವಳ್ಳಿ ಆಟ ಆಡ್ತಾ ಇದೆ ಯಾರು? ಪಾಕಿಸ್ತಾನದವರು. ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುವ ಆರೋಪವನ್ನು ಮುಚ್ಚಿಕೊಳ್ಳೋದಕ್ಕೆ ಒಂದೆಲ್ಲ ಹೊಸ ನಾಟಕ ಆಡ್ತಿದ್ದಾರೆ. ನಾನು ಅವಾಗಲೇ ಹೇಳಿದ್ನಲ್ಲ, ಭಯೋತ್ಪಾದಕ ಪಟ್ಟಿ ಇದೆ, ಉಗ್ರತ್ವದ ಪೋಷಕತ್ವ ಇದೆ, ಅವರಿಗೆ ಸಹಾಯ ಮಾಡೋದು, ಅವರಿಗೆ ರಾಜಾತಿಥ್ಯವಾಗಿ ನೋಡ್ಕೊಳ್ಳೋದು, ಅವರಿಗೆ ಆಶ್ರಯವನ್ನು ಕೊಡೋದು ಎಲ್ಲವನ್ನು ಕೂಡ ಪಾಕಿಸ್ತಾನ ಮಾಡುತ್ತೆ. ಬಟ್ ನಾನು ಹಾಗಿಲ್ಲ ಅಂತ ಅದನ್ನ ಯಾವುದ್ರ ಮುಖಾಂತರ ತೋರಿಸೋ ಪ್ರಯತ್ನ ಮಾಡಿದ್ರು? ಇರಾನ್ ಮತ್ತು ಅಮೆರಿಕದ ನಡುವೆ ಶಾಂತಿ ದೂತನಾಗಿ ಕೆಲಸ ಮಾಡಿ ನಾನು ನೋಡಿ ನನ್ನಲ್ಲಿ ಉಗ್ರತ್ವ ಇಲ್ಲ ಅನ್ನುವಂಥ ಕೊಡೋದನ್ನು ಪ್ರಯತ್ನ ಮಾಡಿದ್ರು. ಅದು ವಿಫಲ ಆಯಿತು. ಭಯೋತ್ಪಾದನೆ ನಿಗ್ರಹದಲ್ಲಿ ತನ್ನ ಕೊಡುಗೆಯನ್ನು ತೋರಿಸಿಕೊಳ್ಳೋದಕ್ಕೆ ಪಾಕಿಸ್ತಾನ ಎಲ್ಲ ಪ್ಲಾನ್ ಮಾಡಿಕೊಂಡಿದೆ. ಅಮೆರಿಕ ಸರ್ಕಾರದಿಂದ ಹೆಚ್ಚಿನ ಆರ್ಥಿಕ ಮತ್ತು ರಕ್ಷಣಾತ್ಮಕ ಬೆಂಬಲ, ನಾನು ಅವಾಗಲೇ ಹೇಳಿದ ಅಲ್ಲಿಯ ಸಂಸದರೆಲ್ಲ ವಿರೋಧ ಮಾಡ್ತಿದ್ದಾರೆ, ಯಾವ ಕಾರಣಕ್ಕಾಗೂ ಅವರಿಗೆ ಸಹಾಯ ಮಾಡಬಾರದು ಅಂತ. ಶ್ವೇತಭವನ, ಪೆಂಟಗನ್ ಮತ್ತು ಕಾಂಗ್ರೆಸ್ ಸದಸ್ಯರ ಮೇಲೆ ಪ್ರಭಾವವನ್ನು ಬೀರೋದಕ್ಕೂ ಕೂಡ ಅವರೆಲ್ಲ ಯತ್ನಿಸ್ತಿದ್ದಾರೆ. ಸಭೆಗಳು, ರಾಯಭಾರಿ ಕಚೇರಿಗಳು, ಚರ್ಚೆಗಳು, ಪ್ರಾಯೋಜಿತ ಪ್ರವಾಸಗಳು ಇವೆಲ್ಲದರ ಬಗ್ಗೆಯೂ ಕೂಡ ಅವರು ಒಂದು ಆಲೋಚನೆಯನ್ನು ಮಾಡ್ತಾ ಇರೋದು. ಇಂಥದ್ದೊಂದು ಪ್ರಯತ್ನವನ್ನು ಇದೀಗ ಅವರು ಮಾಡ್ತಾ ಇದ್ದಾರೆ. ಈಗ ಒಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಮೇಜರ್ ನಾನ್ ನ್ಯಾಟೋ ಅಂತಿದೆ. ಈ ಮೇಜರ್ ನಾನ್ ನ್ಯಾಟೋ ಅಂತ ಹೇಳಿದ್ರೆ ಒಂದು ಪಟ್ಟ. ಅದು
ಯಾವುದು ನ್ಯಾಟೋದ ಸದಸ್ಯತ್ವ ದೇಶ ಅಲ್ಲಲ್ಲ, ಆ ದೇಶ ಅಮೆರಿಕಾದ ಜೊತೆಗೆ ಮಿತ್ರತ್ವವನ್ನು ಹೊಂದಿದರೆ ಅದಕ್ಕೆ ಆರ್ಥಿಕವಾಗಿ ತಾಂತ್ರಿಕವಾಗಿ ಸಹಾಯ ಮಾಡುವ ಪ್ರಯತ್ನವನ್ನು 2004ರಿಂದ ಪಾಕಿಸ್ತಾನಕ್ಕೆ ಅಮೆರಿಕ ಮಾಡ್ತಾ ಬಂದಿದೆ. ಇದರಿಂದಲೂ ಕೂಡ ಹೊರಗೆ ಹಾಕಬೇಕು ಅನ್ನುವಂಥ ಬೇಡಿಕೆ ಇದೆ. ಇದರಿಂದ ಹೊರಗೆ ಹಾಕಬೇಕು ಅಂದರೆ ಮೇಜರ್ ನ್ಯಾಟೋದಿಂದ ಪಾಕಿಸ್ತಾನವನ್ನು ಹೊರಗೆ ಹಾಕಬೇಕು ಅಂತ ಅಮೆರಿಕಾದಲ್ಲಿ ಕೂಗೆದ್ದಿದೆ. ಈ ಮೇಜರ್ ನ್ಯಾಟೋ ಅನ್ನು ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಪಾಕಿಸ್ತಾನ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಿದೆ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಡೀಟೇಲ್ಸ್. ಮೂರನೇ ಸುದ್ದಿ ಚೀನಾಗೆ ಸಂಬಂಧಪಟ್ಟಂತಹ ಸುದ್ದಿ. ಇತ್ತೀಚೆಗಷ್ಟೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕ್ಸಿ ಜಿನ್ಪಿಂಗ್ ಅವರ ಆಹ್ವಾನದ ಮೇರೆಗೆ ಚೀನಾದ ರಾಜಧಾನಿ ಬೀಜಿಂಗ್ಗೆ ಭೇಟಿ ಕೊಟ್ಟಿದ್ದರು, ಮಾತುಕತೆಯನ್ನೆಲ್ಲ ನಡೆಸಿದ್ರು. ಇದೀಗ ಅಮೆರಿಕದ ಉಪಗ್ರಹದ ಕಣ್ಣಿಗೆ ಚೀನಾದ ರಹಸ್ಯ ಯೋಜನೆಯೊಂದು ಕಣ್ಣಿಗೆ ಬಿದ್ದಿದೆ. ಏನದು? ಹೇಗೆ ಇರಾನ್ ಪರಮಾಣು ವಿಚಾರದಲ್ಲಿ ಸಶಕ್ತ ಆಗಬೇಕು ಅನ್ನೋ ಕಾರಣಕ್ಕಾಗಿ ಪರಮಾಣು ತಯಾರಿಕೆಯಲ್ಲಿ ತೊಡಗಿತ್ತಲ್ಲ, ಚೀನಾ ಪರಮಾಣು ಸಾಮರ್ಥ್ಯವನ್ನು ವೃದ್ಧಿ ಮಾಡಿಕೊಳ್ಳುವಂಥದ್ದು ಒಂದು. ಎರಡನೇದ್ದು, ಅದರ ಮೇಲೆ ಆಗಬಹುದಾದಂತಹ ದಾಳಿಗಳಿಂದ ರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿ ಒಂದು ಪ್ಲಾನ್ ಅನ್ನು ರೂಪಿಸಿದೆ. ಈ ಪ್ಲಾನ್ ಹೆಂಗೆ ಬಯಲಾಯಿತು ಅಂತ ಹೇಳಿದ್ರೆ, ಉಪಗ್ರಹ ಚಿತ್ರಗಳ ಮುಖಾಂತರ ಬೃಹತ್ ಯೋಜನೆ ಒಂದು ಸದ್ಯಕ್ಕೆ ಹೊರಗಡೆ ಬಂದಿದೆ. ಹಾಗಾದ್ರೆ ಏನಿದು ಯೋಜನೆ? ಚೀನಾ ತನ್ನ ಭೂಗತ ಪರಮಾಣು ಸೈಲೋಗಳ ಸಮೀಪದಲ್ಲೇ ಅತ್ಯಾಧುನಿಕವಾದಂತಹ ಲಾಂಚ್ ಪ್ಯಾಡ್ಗಳನ್ನು ಯಾಕೆ ನಿರ್ಮಾಣ ಮಾಡ್ತಾ ಇದೆ? ಈ ಸೈಲೋಗಳು ಮತ್ತು ಲಾಂಚ್ ಪ್ಯಾಡ್ಗಳಿಗಿರುವಂತಹ ವ್ಯತ್ಯಾಸ ಏನು? ಹತ್ತಿರವೇ ಇವುಗಳನ್ನು ನಿರ್ಮಾಣ ಮಾಡೋದ್ರಿಂದ ಏನು ಲಾಭ ಆಗುತ್ತೆ? ಚೀನಾ ಇದನ್ನು ಒಟ್ಟಾರೆ ನಿರ್ಮಿಸೋದ್ರಿಂದ ಏನೆಲ್ಲ ಆಗುತ್ತೆ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಟ್ರಂಪ್ ಅಣ್ವಸ್ತ್ರ ದಾಳಿ ತಡೆಗೆ ಡ್ರ್ಯಾಗನ್ ತಂತ್ರವನ್ನು ರೂಪಿಸಿದೆ. ಪರಮಾಣು ದಾಳಿಯಿಂದ ರಕ್ಷಣೆ ಪಡೆಯುವುದಕ್ಕೆ ಚೀನಾ ಒಂದು ಬೃಹತ್ ಯೋಜನೆಯನ್ನು ಮಾಡಿಕೊಂಡಿದೆ. ಚೀನಾ ತನ್ನ ಶಿಜಿಯಾಂಗ್ ಪ್ರಾಂತ್ಯದ ನಿರ್ಜನ ಮರುಭೂಮಿ ಪ್ರದೇಶದಲ್ಲಿ ಇಂಥದ್ದೊಂದು ಯೋಜನೆಯನ್ನು ಮಾಡಿಕೊಂಡಿದೆ. ತನ್ನ ಭೂಗತ ಪರಮಾಣು ಸೈಲೋಗಳ ಬಳಿ ಲಾಂಚ್ ಪ್ಯಾಡ್ಗಳನ್ನು ನಿರ್ಮಾಣ ಮಾಡಿದೆ ಡ್ರ್ಯಾಗನ್. 80ಕ್ಕೂ ಹೆಚ್ಚು ಲಾಂಚ್ ಪ್ಯಾಡ್, ಬಂಕರ್ ಮತ್ತು ಮಿಲಿಟರಿ ನೆಲೆಗಳ ನಿರ್ಮಾಣ ಆಗಿದೆ. ಉಪಗ್ರಹ ಚಿತ್ರಗಳ ಮೂಲಕ ಚೀನಾ ನಾಯಕ ಕ್ಸಿ ಜಿನ್ಪಿಂಗ್ ಹೊಸ ತಂತ್ರವನ್ನು ರಿವೀಲ್ ಮಾಡಿರೋದು. ಏನಾಯ್ತು ಇದು ಬೆಳವಣಿಗೆ ಅಂತ ಹೇಳಿದ್ರೆ, ಚೀನಾ ತನ್ನ ಸುರಕ್ಷತೆ ಮತ್ತು ಪ್ರತಿದಾಳಿ ಸಾಮರ್ಥ್ಯವನ್ನು ಹೆಚ್ಚಳ ಮಾಡಿಕೊಳ್ಳುವ ಕಾರಣಕ್ಕಾಗಿ ಶಿಜಿಯಾಂಗ್ ಪ್ರಾಂತ್ಯದ ಹಮಿ ಮರುಭೂಮಿ ಪ್ರದೇಶದಲ್ಲಿ ಒಂದು ರಹಸ್ಯವಾದಂತಹ ಬೃಹತ್ ಸೇನಾ ಬಲವನ್ನು ನಿರ್ಮಾಣ ಮಾಡಿಕೊಳ್ತಾ ಇದೆ. ಅಮೆರಿಕದ ಅಧ್ಯಯನ ಸಂಸ್ಥೆಗಳು, ರೈಟರ್ಸ್ ಸುದ್ದಿ ಸಂಸ್ಥೆ ಮತ್ತು ಇನ್ನೊಂದು ಅವೆಲ್ಲ ಉಪಗ್ರಹ ಚಿತ್ರಗಳ ಮುಖಾಂತರ ಇವೆಲ್ಲ ಹೊರಗೆ ಬಿದ್ದಿದೆ. ಇದು 80ಕ್ಕೂ ಅಧಿಕ ಲಾಂಚ್ ಪ್ಯಾಡ್ಗಳನ್ನೆಲ್ಲ ಮಾಡಿದ್ದಾರೆ ಇವರು. ಕಾಂಕ್ರೀಟ್ ಲಾಂಚ್ ಪ್ಯಾಡ್ಗಳೆಲ್ಲ ಸಿದ್ಧತೆ ಮಾಡಿಕೊಂಡಿದೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಲಾಂಚ್ ಪ್ಯಾಡ್ಗಳು ಚೀನಾದ ಸಂಚಾರಿ ಕ್ಷಿಪಣಿ ಲಾಂಚರ್ಗಳು, ವಾಯು ರಕ್ಷಣಾ ಬ್ಯಾಟರಿಗಳಾಗಿ ಇದನ್ನೆಲ್ಲ ಬಳಕೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹೀಗಾಗಿ ಆ ವಿಚಾರದಲ್ಲಿ ಅವರು ಕ್ಷಮತೆಯನ್ನು ಸಾಧಿಸ್ತಾರೆ. ಅಷ್ಟಭುಜಾಕೃತಿ ಸೇನಾ ನೆಲೆಯನ್ನು ಅವರು ಮಾಡ್ಕೊಂಡಿದ್ದಾರೆ. 3 ಪ್ರಮುಖ ಅಷ್ಟಭುಜಾಕೃತಿ ಸೇನಾ ಸಂಕೀರ್ಣವನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿ ಕಮಾಂಡ್ ಕಂಟ್ರೋಲ್ ಇರುತ್ತೆ, ಸ್ಯಾಟಲೈಟ್ಗಳಿರುತ್ತೆ, ಕಮ್ಯುನಿಕೇಷನ್ ಎಲೆಕ್ಟ್ರಾನಿಕ್ ಇರುತ್ತೆ, ಯುದ್ಧದ ತಂತ್ರದ ಒಟ್ಟಾರೆ ರೂಪುರೇಷೆ ಏನಿರುತ್ತೆ ಅದೆಲ್ಲವನ್ನು ಕೂಡ ಇಲ್ಲೆಲ್ಲ ಮಾಡ್ತಾರೆ. ಮತ್ತೊಂದು ಕಡೆ ಸುರಕ್ಷಿತ ಬಂಕರ್ಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಅಲ್ಲಿ ಸುರಕ್ಷಿತ ಬಂಕರ್ ಇರುತ್ತೆ, ರೈಲು ಸಂಪರ್ಕ ಕೂಡ ಇರುತ್ತೆ. ಯಾವ ಕಾರಣಕ್ಕಾಗಿ? ಇದನ್ನು ಸುರಕ್ಷಿತವಾಗಿ ಇಡಬೇಕು ಅನ್ನೋ ಕಾರಣಕ್ಕಾಗಿ ಭೂಗತ ಬಂಕರ್ಗಳು, ಇಂಧನ ಸಂಗ್ರಹಣಾ ಘಟಕಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಮಿಲಿಟರಿ ಸಾಮಗ್ರಿಗಳ ವೇಗವಾಗಿ ಸಾಗಾಟ ಮಾಡೋದಕ್ಕೆ ಅಲ್ಲಿ ಒಂದು ರೈಲ್ ಲೈನ್, ಅದೊಂದು ಟ್ರ್ಯಾಕ್ ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಒಂದು ಅಲ್ಲಿ ಅವರಿಗೆ ಸಾಗಾಟ ಮಾಡೋದಕ್ಕೆ ಬೇಗ ಎಲ್ಲವೂ ಕೂಡ ವ್ಯವಸ್ಥೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ರೈಲ್ ಕನೆಕ್ಟಿವಿಟಿಯನ್ನು ಕೂಡ ಅಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಮೂರನೇದ್ದೇನು ಅಂತ ಹೇಳಿದ್ರೆ, ಶತ್ರು ದೇಶ ಚೀನಾದ ಮೇಲೆ ಪರಮಾಣು ದಾಳಿಯನ್ನು ಏನಾದರೂ ನಡೆಸಿದರೆ ಚೀನಾದ ಪರಮಾಣು ಶಸ್ತ್ರಗಳು ಯಾವುದೇ ಕಾರಣಕ್ಕೂ ನಾಶವಾಗದಂತೆ ಅವುಗಳು ಹಾಗೆ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ಭೂಗತ ಲೋಕದಲ್ಲಿ ಇಂಥದ್ದೊಂದು ಪ್ರಯತ್ನವನ್ನು ಚೀನಾದವರು ಮಾಡಿದ್ದಾರೆ. ತೈವಾನ್ ವಿಚಾರವಾಗಿ ಇತ್ತೀಚೆಗೆ ಅಮೆರಿಕ ಮತ್ತು ಚೀನಾದ ನಡುವೆ ಘರ್ಷಣೆಗಳಾಗ್ತಾ ಇದೆ. ಈ ಘರ್ಷಣೆಯ ನಡುವೆ ನಾಳೆ ಅಮೆರಿಕ ಚೀನಾದ ಮೇಲೆ ಏನಾದರೂ ದಾಳಿ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟರೆ ಆ ವಿಚಾರದಲ್ಲಿ ನಾವು ಸಶಕ್ತರು ಇರಬೇಕು ಅನ್ನೋ ಕಾರಣಕ್ಕೆ ಇಂಥದ್ದೊಂದು ಪ್ರಯತ್ನವನ್ನು ಚೀನಾದವರು ಮಾಡಿದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸ್. ದಾಳಿ ಮಾಡಿದರೆ ಕ್ಷಣಾರ್ಧದಲ್ಲಿ ರಿವೆಂಜ್ ಅನ್ನು ತೀರಿಸಿಕೊಳ್ಳೋದಕ್ಕೆ ಚೀನಾ ಮುಂದಾಗುತ್ತೆ. ಹೆಂಗೆ? ವೈರಿ ದೇಶಗಳು ಏನಾದರೂ ತನ್ನ ಪರಮಾಣು ಮೇಲೆ ದಾಳಿ ಮಾಡುವ ಮುನ್ನವೇ ಮರುದಾಳಿ ಮಾಡುವಲ್ಲಂತಹ ಶಕ್ತಿ ಸಾಮರ್ಥ್ಯವನ್ನು ಈ ವ್ಯವಸ್ಥೆಯ ಮುಖಾಂತರ ಚೀನಾ ತೆಗೆದುಕೊಳ್ತಾ ಇರೋದು. ಸೈಲೋಗಳ ಪಕ್ಕದಲ್ಲಿ ಲಾಂಚ್ ಪ್ಯಾಡ್ಗಳು ಇರೋದ್ರಿಂದ ಸಹಾಯ ಆಗುತ್ತೆ. ಕಡಿಮೆ ಅವಧಿಯಲ್ಲಿ ಕ್ಷಿಪಣಿ ಲಾಂಚ್ಗಳನ್ನು ಕೂಡ ಅವರು ಮಾಡಬಹುದು. ಚೀನಾ ನೂರಾರು ಸೈಲೋಗಳನ್ನೆಲ್ಲ ನಿರ್ಮಿಸುವ ಮುಖಾಂತರ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ವೈರಿ ದೇಶಗಳೇನಾದರೂ ದಾಳಿ ನಡೆಸಿದರೆ ತನ್ನ ಕ್ಷಿಪಣಿಗಳು ಸುರಕ್ಷಿತವಾಗಿ ಲಾಂಚ್ ಆಗಬೇಕು ಅನ್ನೋದು. ಈ ಸೈಲೋಗಳು ಅಂತ ಹೇಳಿದರೆ ಏನಂತ ಹೇಳಿದ್ರೆ ಶೇಖರಣಾ ವ್ಯವಸ್ಥೆ. ಇದು 2 ಸೈಲೋಗಳ ವ್ಯವಸ್ಥೆ ಇದೆ ನಮ್ಮಲ್ಲಿ. ಏನು? ಒಂದು ಮಿಲಿಟರಿ ಸೈಲೋಗಳು, ಎರಡನೇದು ಕೃಷಿ ಸೈಲೋಗಳು ಅಂತ. ಚೀನಾ ಬಳಕೆ ಮಾಡ್ತಾ ಇರೋದು ಮಿಲಿಟರಿ ಸೈಲೋಗಳು. ಏನಿದು ಮಿಲಿಟರಿ ಸೈಲೋಗಳು ಅಂತ ಹೇಳಿದ್ರೆ ಸಿಲಿಂಡರ್ ಆಕಾರ ಇರುತ್ತೆ. ಈ ಸಿಲಿಂಡರ್ ಆಕಾರದಂತಹ ವ್ಯವಸ್ಥೆಯಲ್ಲಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಸುರಕ್ಷಿತವಾಗಿ ಇಡಬಲ್ಲಂತಹ ಕೆಪಾಸಿಟಿ ಇರುತ್ತೆ ಇದಕ್ಕೆ. ಇದಕ್ಕಾಗಿಯೇ ಇದಕ್ಕೆ ಸೈಲೋ ಅಂತ ಕರೀತಾರೆ. ಯಾಕೆ
ವೇಗದ ಪ್ರತಿಕ್ರಿಯೆ ಹೆಂಗಾಗುತ್ತೆ, ಈ ಸಮಯದ ಉಳಿತಾಯ ಆಗುತ್ತೆ ನಿಮಗೆ. ಅಲ್ಲಿ ಹತ್ತಿರವೇ ಕ್ಷಿಪಣಿ ಸೈಲೋಗಳ ಪಕ್ಕದಲ್ಲಿ ಲಾಂಚ್ ಪ್ಯಾಡ್ಗಳನ್ನು ನಿರ್ಮಾಣ ಮಾಡೋದ್ರಿಂದ ಕ್ಷಿಪಣಿಯನ್ನು ದೂರದ ಹೋಗಿ ಗುದಾಮಿನಿಂದ ತೆಗೆದುಕೊಂಡು ಬರಬೇಕು, ಅದೆಲ್ಲವೂ ಕೂಡ ಶತ್ರುಗಳಿಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಡಿಲೇ ಆಗುತ್ತೆ ಅನ್ನೋದು ಒಂದು. ಎರಡನೇದು, ಏಕಾಏಕಿಯಾಗಿ ದಾಳಿ ಮಾಡಬಹುದು ಅನ್ನೋದು ಎರಡು. ಇಂಧನ ತುಂಬಿಸಬೇಕೆ, ತಾಂತ್ರಿಕ ತಪಾಸಣೆ ಇವೆಲ್ಲವೂ ಕೂಡ ಲಾಂಚ್ ಪ್ಯಾಡ್ ಬಳಿ ಇದ್ದಾಗ ಬೇಗನೆ ಎಲ್ಲವೂ ಕೂಡ ಮುಗಿಯುತ್ತೆ ಅಂತ, ಕಡಿಮೆ ಅಪಾಯ ಕೂಡ ಇರುತ್ತೆ ಅಂತ ಅವರೆಲ್ಲ ಚೀನಾದವರು ಹೇಳಿದ್ದಾರೆ. ಸೈಲೋಗಳು ಸಾಮಾನ್ಯವಾಗಿ ಭೂಗತ ಆಗಿರುತ್ತೆ, ಹೀಗಾಗಿ ಶತ್ರುಗಳ ಕಣ್ಣು ಯಾವುದೇ ಕಾರಣಕ್ಕೂ ಅಲ್ಲಿ ಮೇಲೆ ಬೀಳಬಾರದು ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಒಂದಿದೆ, ನಕಲಿ ಮತ್ತು ಅಸಲಿ ಸೈಲೋಗಳ ನಿರ್ಮಾಣ ಮಾಡಿರೋದು. ಹೆಂಗೆ ನಕಲಿ ಮತ್ತು ಅಸಲಿ ಸೈಲೋಗಳು ಅಂತ ಹೇಳಿದರೆ, ಈ ಚೀನಾ ಶತ್ರುಗಳ ಈ ಕಣ್ಣನ್ನು ತಪ್ಪಿಸಬೇಕು ಅಂತ, ಅವರ ದಾರಿ ತಪ್ಪಿಸಬೇಕು. ಹೀಗಾಗಿ ಏನು ಮಾಡಿದೆ ಅಂತ ಹೇಳಿದರೆ, ಚೀನಾ ತನ್ನ ಪಶ್ಚಿಮ ಮರುಭೂಮಿಯ ಯುಮನ್ ಎನ್ನುವಂಥ ಮತ್ತು ಹಮಿ ಎನ್ನುವಂಥ ಒಂದು ಪ್ರದೇಶದಲ್ಲಿ 250 ಸೈಲೋಗಳನ್ನು ನಿರ್ಮಾಣ ಮಾಡಿದೆ. 250. ಈ 250ರ ಪೈಕಿ ಕೆಲವು ಮಾತ್ರ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಅಸಲಿ, ಅವುಗಳನ್ನು ತೆಗೆದಿಟ್ಟಿರಬಲ್ಲಂತಹ ಸೈಲೋಗಳಾಗಿವೆ. ಇದರಲ್ಲಿ ಅಸಲಿ ಯಾವುದು, ನಕಲಿ ಯಾವುದು ಕೂಡ ಗೊತ್ತಾಗದೆ ಶತ್ರು ದೇಶ ಎಲ್ಲದರ ಮೇಲೂ ಕೂಡ ತನ್ನ ಕ್ಷಿಪಣಿಗಳನ್ನು ಏನಾದರೂ ದಾಳಿ ಮಾಡಿದರೆ ಅದರ ರಕ್ಷಣಾ ಸಾಮರ್ಥ್ಯ ಕಡಿಮೆ ಆಗುತ್ತೆ ಅನ್ನುವಂಥ ಆಲೋಚನೆಯ ಭಾಗವಾಗಿ ಅದನ್ನು ಅವರು ಮಾಡೋ ಪ್ರಯತ್ನವನ್ನು ಹೀಗೆ ಮಾಡಿದ್ದಾರೆ. ಹೀಗಾಗಿ ನಕಲಿ ಮತ್ತು ಅಸಲಿಯನ್ನು ಮಾಡಿಕೊಂಡು ಶತ್ರುಗಳನ್ನು ಕಣ್ಣು ತಪ್ಪಿಸೋದಕ್ಕೆ ಚೀನಾ ಮಾಡಿಕೊಂಡಿರುವಂಥ ಒಂದು ಆಲೋಚನೆ ಇದು. ಮೂರನೇ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಉಪಗ್ರಹಗಳ ಚಿತ್ರದಲ್ಲಿ ಏನಿದೆ. ನಾನು ಅವಾಗಲೇ ಹೇಳಿದಾಗೆ ಚೀನಾದ ಮರುಭೂಮಿ ಪ್ರದೇಶಗಳಲ್ಲಿ ನೂರಾರು ಹೊಸ ಸೈಲೋಗಳಿದೆ. 250 ಸೈಲೋಗಳನ್ನು ಇವರೆಲ್ಲ ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದಿಷ್ಟು ಸಂಪೂರ್ಣವಾಗಿ ಖಾಲಿ ಇರೋದು, ಕೆಲವೊಂದಿಷ್ಟು ಕಡೆಗಳಲ್ಲಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಅದರಲ್ಲಿ ಹಾಕಿಟ್ಟಿದ್ದಾರೆ. ಯಾವ ಕಾರಣಕ್ಕೂ ಅದು ಗೊತ್ತಾಗಬಾರ್ದು ಅಂತ. ಸೈಲೋಗಳ ಸಂಪರ್ಕ ರಸ್ತೆಗಳು ಮತ್ತು ಅವುಗಳ ಪಕ್ಕದಲ್ಲೇ ಕ್ಷಿಪಣಿ ಉಡಾವಣಾ ವಾಹನಗಳಿದೆ. ಕಾಂಕ್ರೀಟ್ ಪ್ಯಾಡ್ಗಳನ್ನು ಕೂಡ ಸಿದ್ಧ ಮಾಡಲಾಗ್ತಿದೆ. ರಕ್ಷಣಾತ್ಮಕ ಹೆಸರಿನಲ್ಲಿ ಆಕ್ರಮಣಕಾರಿ ನೀತಿ ಅನುಸರಿಸುವಂತಹ ಒಂದು ಭಯ ಕೂಡ ಇರುವಂಥದ್ದು. ಏನೇನು ಕಂಡಿದೆ ಇದರಲ್ಲಿ? ಸಿಜಿಯಾಂಗ್ ಮತ್ತು ಗನ್ಸು ಎನ್ನುವಂತಹ ಒಂದು ಪ್ರದೇಶ, ಇದು ಹೈ ರೆಸಲ್ಯೂಷನ್ ಚಿತ್ರಗಳೆಲ್ಲ ಸಿಕ್ಕಿದೆ. ಪರಮಾಣು ಸಿದ್ಧತೆ ಅದೆಲ್ಲದರ ಬಗ್ಗೆಯೂ 80ಕ್ಕೂ ಅಧಿಕ ಉಡಾವಣಾ ಕೇಂದ್ರಗಳು, ಸಂಚಾರಿ ಕ್ಷಿಪಣಿ ವಾಹನ ಆಗಿರ್ಬೋದು, ವಾಯು ಕ್ಷಿಪಣಿ ವಾಹನ ಇವೆಲ್ಲವೂ ಕೂಡ ಪತ್ತೆಯಾಗಿದೆ. ಗ್ರಿಡ್ ಶೈಲಿಯ ನೂರಾರು ಸೈಲೋಗಳನ್ನೆಲ್ಲ ನಿರ್ಮಾಣ ಮಾಡಿದ್ದಾರೆ. ಅಂದರೆ ನೀವು ಜಸ್ಟ್ 3 ಕಿಲೋಮೀಟರ್ ಅಂತರದಲ್ಲಿ ಸರಪಳಿಯಂತೆ ಇವರೇನು ಮಾಡಿದ್ದಾರೆ, ನೂರಾರು ಸೈಲೋಗಳನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಎಲ್ಲವೂ ಕೂಡ ಭೂಗತ ಬಂಕರ್ನಲ್ಲಿ ನಿರ್ಮಾಣ ಮಾಡಿರೋದು. ಅಂದರೆ ಯಾವುದಾದ್ರೂ ದೇಶ ಚೀನಾದ ಮೇಲೆ ಪರಮಾಣು ವಿಚಾರದಲ್ಲಿ ಏನಾದರೂ ದಾಳಿ ಮಾಡಿದರೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರದು ಅನ್ನೋಂಥ ವ್ಯವಸ್ಥೆಯ ಭಾಗವಾಗಿ ಇಂಥದ್ದೊಂದು ದಾಳಿ ಪ್ರಯತ್ನ ಮಾಡಿದ್ದಾರೆ. ನೀವು ನೋಡಿ, ಇಮೆನ್ ಸುಲೋಫೀಲ್ಡ್ನಲ್ಲಿ 120 ಸೈಲೋಗಳಿದೆ. ಇದನ್ನು 2020ರಿಂದ ಏನೋ ನಿರ್ಮಾಣ ಮಾಡ್ಕೊಂಡು ಬಂದಿದ್ದಾರೆ. ಹಮಿ ಸೈಲೋಫೀಲ್ಡ್ನಲ್ಲಿ ಯಮನ್ಗೂ ಮತ್ತು ಇದಕ್ಕೆ 380 ಕಿಲೋಮೀಟರ್ ವ್ಯತ್ಯಾಸ ಇದೆ. ಯುಮೆನ್ ಮತ್ತು ಈ ಹಮಿ ಸೈಲೋಫೀಲ್ಡ್ ಇದೆಯಲ್ಲ, 380 ಕಿಲೋಮೀಟರ್ ವ್ಯತ್ಯಾಸ ಇದೆ. ಈ ಡಿಸ್ಟೆನ್ಸ್ನಲ್ಲಿ 110 ಸೈಲೋಗಳ ನಿರ್ಮಾಣ ಕಾರ್ಯ ಮಾರ್ಚ್ 2021ರಿಂದ ಆಗ್ತಾ ಇರೋದು. ಇವೆಲ್ಲವೂ ಕೂಡ ಗೊತ್ತಾಗಿದೆ. ಇದರ ಪರಿಸ್ಥಿತಿ ಹೆಂಗಿತ್ತು ಅಂತ ಹೇಳಿದ್ರೆ, ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಹಿಂದೆ ಚೀನಾದ ಬಳಿ ಕೇವಲ ಸೈಲೋದ ಪ್ರಮಾಣ ಏನಾಗಿತ್ತು ಅಂತ ಹೇಳಿದ್ರೆ 20 ಮಾತ್ರ ಇತ್ತು. ಅದರ ಪ್ರಮಾಣ ಇವತ್ತು ಎಷ್ಟಾಗಿದೆ ಅಂತ ಹೇಳಿದ್ರೆ, ಈ ಎಲ್ಲ ಯುಮೆನ್ ಆಗಿರ್ಬೋದು, ಹಮಿ ಸೈಲೋ ಫೀಲ್ಡ್ಗಳನ್ನು ನಿರ್ಮಾಣ ಮಾಡಿದ್ದರ ಪರಿಣಾಮವಾಗಿ ಅದರ ಶಕ್ತಿ ಸಾಮರ್ಥ್ಯ 10% ಏರಿಕೆ ಆಗಿದೆ. ಇದು ಸದ್ಯಕ್ಕೆ ಆತಂಕಕ್ಕೆ ಕಾರಣ ಆಗಿದೆ. ಹೀಗಾಗಿ ಅದನ್ನು ಅಮೆರಿಕ ಇದೀಗ ಗುರುತಿಸೋದು ಅದು ಬೇರೆ ಬೇರೆ ಕಾರಣಕ್ಕೆ ಇದೆ. ಚೀನಾ ಮತ್ತು ರಷ್ಯಾ ಒಂದಾಗ್ತಾ ಇರೋದು, ಅಮೆರಿಕ ನಾಳೆ ತೈವಾನ್ ವಿಚಾರದಲ್ಲಿ ಇವರ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನಗಳಾಗ್ಬೋದು. ಈ ಎಲ್ಲ ಕಾರಣಕ್ಕಾಗಿ ನಾನು ರಕ್ಷಣಾತ್ಮಕವಾಗಿ ಒಂದು ಹೆಜ್ಜೆಯನ್ನು ಮುಂದಿಡಬೇಕು ಅನ್ನೋ ಕಾರಣಕ್ಕಾಗಿ ಇದೆಲ್ಲ ಮಾಡಿದೆ. ಇದೆಲ್ಲವೂ ಕೂಡ ಉಪಗ್ರಹಗಳಲ್ಲಿ ದಾಖಲಾಗಿರುವುದು. ಮತ್ತೊಂದು ಕಡೆ ಚೀನಾ ದರ್ಪ, ಭಾರತ ಹೆಲ್ಪ್ ಮತ್ತು US ಟಾಂಗ್. ಇತ್ತೀಚೆಗೆ ಭಾರತದಲ್ಲಿ ಒಂದು ಕ್ವಾಡ್ ಶೃಂಗಸಭೆ ಆಯಿತು. ಈ ಕ್ವಾಡ್ ಶೃಂಗಸಭೆಯಲ್ಲಿ ಏನಾಯಿತು ಅಂತ ಹೇಳಿದರೆ, ಚೀನಾದ ವಿರುದ್ಧ ನಿರ್ಣಯಗಳನ್ನು ತೆಗೆದುಕೊಳ್ಳಾಯಿತು. ಚೀನಾದ ವಿರುದ್ಧ ಹೆಸರು ಹೇಳಿದನೇ ಇರೋಣ, ಭಾರತ, ಆಸ್ಟ್ರೇಲಿಯಾ, ಜಪಾನ್ ಮತ್ತು ಅಮೆರಿಕ, ಈ 4 ದೇಶಗಳ ವಿದೇಶಾಂಗ ಸಚಿವರೆಲ್ಲ ಭಾಗವಹಿಸಿ ಅವರು ಎಲ್ಲ ಹೇಳಿದರು, ಏಷ್ಯಾ ಪೆಸಿಫಿಕ್, ಹಿಂದೂ ಮಹಾಸಾಗರ ಈ ಎಲ್ಲ ವಲಯದಲ್ಲಿ ಬ್ರೇಕ್ ಹಾಕಬೇಕಂತಲೂ ಕೂಡ ಅವತ್ತೆಲ್ಲ ನಿರ್ಣಯಗಳಾಗಿತ್ತು. ದಕ್ಷಿಣ ಏಷ್ಯಾದ ಭೌಗೋಳಿಕ ರಕ್ಷಣಾ ವಲಯದಲ್ಲಿ ಶಾಂತಿ ಕಾಯ್ದುಕೊಳ್ಳೋದಕ್ಕೆ ಭಾರತದ ಅವಶ್ಯಕತೆ ಇದೆ ಅಂತ ಇದೀಗ ಪೀಟ್ ಹೆಕ್ಸೆತ್ ಹೇಳಿಕೆ ಕೊಟ್ಟಿದ್ದಾರೆ. ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಇವರು ಭಾರತವು ಜಾಗತಿಕ ಶಕ್ತಿಯ ಪ್ರಮುಖ ಆಧಾರ ಸ್ತಂಭ ಆಗಿದೆ ಅಂತ ಹೇಳಿದ್ದಾರೆ. ಮಿಲಿಟರಿ ಶಕ್ತಿಯನ್ನು ಬಲಪಡಿಸಿಕೊಳ್ಳೋದಕ್ಕೆ ಅಮೆರಿಕದ ಹಿತಾಸಕ್ತಿಗೂ ಕೂಡ ಅತ್ಯಂತ ಪೂರಕ ಆಗಿದೆ. ಏಷ್ಯಾ ಖಂಡದಲ್ಲಿ ಚೀನಾದ ಐತಿಹಾಸಿಕ ಮಿಲಿಟರಿ ಬಿಲ್ಡಪ್ ವಿರುದ್ಧ ಅಮೆರಿಕ ಇದೀಗ ಒಂದು ಖಡಕ್ ಕೌಂಟರ್ ಮಾಡಿದೆ. ಏನಾಯಿತು ಬೆಳವಣಿಗೆ ಅಂತ ಹೇಳಿದರೆ, ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್ ಅವರೆಲ್ಲ ಹೇಳಿದ್ದಾರೆ, ದಕ್ಷಿಣ ಏಷ್ಯಾದ ಭೌಗೋಳಿಕ ರಕ್ಷಣಾ ವಲಯದಲ್ಲಿ ಅತ್ಯಂತ ಪ್ರಮುಖ ಆಧಾರ ಸ್ತಂಭ ಆಗೋದಕ್ಕೆ ಭಾರತ ಯೋಗ್ಯವಾಗಿದೆ. ಹಿಂದೂ ಮಹಾಸಾಗರ,
ಮತ್ತೊಂದು ಕಡೆ ಈ ಬೇರೆ ಬೇರೆ ಪ್ರದೇಶದಲ್ಲಿ ದಕ್ಷಿಣ ಸಮುದ್ರದಲ್ಲಿ ಚೀನಾ ತನ್ನ ಪ್ರಾಬಲ್ಯವನ್ನು ಮೆರೆಯೋದಕ್ಕೆಲ್ಲ ಹೋಗ್ತಿದೆಯಲ್ಲ, ಅದರ ವಿರುದ್ಧ ನಾವು ಕಾರ್ಯಾಚರಣೆಯನ್ನು ಮಾಡಿಕೊಳ್ಬೇಕು, ಅಲ್ಲಿ ಸಮತೋಲನ ಕಾಯ್ದುಕೊಳ್ಳೋದಕ್ಕೆ ಭಾರತ ಪ್ರಯತ್ನವನ್ನು ಪಡುತ್ತೆ. ಶಕ್ತಿಶಾಲಿ ಭಾರತ ತನ್ನ ಸ್ವಂತ ಹಿತಾಸಕ್ತಿಯನ್ನು ಕೆಲಸ ಮಾಡೋದೇ ಅದು ಜಗತ್ತಿನ ಹಿತಾಸಕ್ತಿಯಾಗಿರುತ್ತೆ. ಇಂಡೋ ಪೆಸಿಫಿಕ್ ವಲಯದ ಭದ್ರತೆಗೂ ಕೂಡ ಇದು ಪೂರಕ ಆಗುತ್ತೆ ಅಂತ ಇದೀಗ ಪೀಟ್ ಹೆಗ್ಸೆತ್ ಅವರೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ರು. ಇತ್ತೀಚೆಗೆ ನಾನು ಅವಾಗಲೇ ಹೇಳಿದಾಗೆ ಕ್ವಾಡ್ ಶೃಂಗಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗಿತ್ತು. ಚೀನಾ ಹೇಗೆ ಕಡಲ್ಗಳತನ ಮಾಡುತ್ತೆ, ಬೇರೆ ಬೇರೆ ಬಂದರುಗಳನ್ನು ತನ್ನ ವಶಕ್ಕೆ ಪಡೆದುಕೊಳ್ಳುತ್ತೆ, ಏಕಾಏಕಿಯಾಗಿ ಸಾಲಗಳನ್ನು ಕೊಡೋದ್ರ ಮುಖಾಂತರ ಚಿಕ್ಕ ಚಿಕ್ಕ ದೇಶಗಳನ್ನು ತನ್ನ ಸ್ವಾಯತ್ತತೆಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಚೀನಾ ಮಾಡ್ತಾ ಇತ್ತು. ಆ ಎಲ್ಲ ಯೋಜನೆಗಳಿಗೂ ಕೂಡ ಬ್ರೇಕ್ ಹಾಕಬೇಕು ಅಂತ ಹೇಳಿದ್ರೆ ಕ್ವಾಡ್ನ ಸದಸ್ಯ ದೇಶಗಳು, 4 ಸದಸ್ಯ ದೇಶಗಳು ಏನಿದೆ ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಇಂಡೋ ಪೆಸಿಫಿಕ್ ವಲಯದಲ್ಲಿ ದೊಡ್ಡ ಮಟ್ಟದ ಹೂಡಿಕೆ ಮಾಡಿ ಎಲ್ಲ ದೇಶಗಳನ್ನು ಬಗೆಹರಿಸಬೇಕು ಅನ್ನೋ ಪ್ರಯತ್ನ ಆಗಿತ್ತು. ಅದರ ಭಾಗವಾಗಿ ಒನ್ಸ್ ಅಗೇನ್ ಅದನ್ನ ಪೀಟ್ ಹೆಗ್ಸೆತ್ ಎಲ್ಲ ಮಾತನಾಡಿದೆ. ಮತ್ತೊಂದು ಬೆಳವಣಿಗೆ ಈ ವಿಚಾರದಲ್ಲಿ ಚೀನಾದ ಏಕಸ್ವಾಮ್ಯಕ್ಕೆ ಟ್ರಂಪ್ ವಾರ್ನ್ ಕೊಟ್ಟಿರೋದು. ಏನಿದು ವಾರ್ನು? ಪೆಸಿಫಿಕ್ ಮಹಾಸಾಗರದಲ್ಲಿ ಏಕಸ್ವಾಮ್ಯ ನಿಯಂತ್ರಣಕ್ಕೆ ನಾವು ಬಿಡೋದಿಲ್ಲ, ಯಾವ ಕಾರಣಕ್ಕೂ ಚೀನಾದ ಏಕಸ್ವಾಮ್ಯತೆ ನಡೆಯೋದಿಲ್ಲ. ಅಂದರೆ ಅಮೆರಿಕಾದವರೇ ಹೇಳಿದ್ರು ಮೊನ್ನೆ, ಇದೇ ವಿದೇಶಾಂಗ ಸಚಿವರು ರೂಬಿಯೋ ಹೇಳಿಕೆ ಕೊಟ್ಟಿದ್ರು. ಏನಂತ ಹೇಳಿದ್ರು? ಚೀನಾ ದಕ್ಷಿಣ ಪೆಸಿಫಿಕ್ನಲ್ಲಿ ಅವರು ಅಂತಾರಾಷ್ಟ್ರೀಯ ಕಡಲ ನಿಯಮಗಳನ್ನು ಮೀರ್ತಾ ಇದ್ದಾರೆ, ಇದರ ವಿರುದ್ಧ ಕ್ರಮ ಆಗುತ್ತೆ ಅಂತ ಈಗ ಒನ್ಸ್ ಅಗೇನ್ ಅದನ್ನೆಲ್ಲ ಹೇಳಿದ್ದಾರೆ. ಚೀನಾ ಸೇರಿದಂತೆ ಯಾವುದೇ ರಾಷ್ಟ್ರ ಜಗತ್ತಿನ ಮೇಲೆ ತನ್ನ ದರ್ಪ ಹೇರೋದಕ್ಕೆ ನಾವೆಲ್ಲ ಬಿಡಲ್ಲ. $1.5 ಟ್ರಿಲಿಯನ್ ಅಮೆರಿಕನ್ ಡಾಲರ್ ವೆಚ್ಚದ ಇತಿಹಾಸ ಪ್ರಸಿದ್ಧ ಒಂದು ರಕ್ಷಣಾ ಹೂಡಿಕೆ ಮಾಡ್ತೀವಿ. ಯಾವುದೇ ಶ್ರೀಮಂತ ದೇಶಗಳ ರಕ್ಷಣಾ ವೆಚ್ಚಕ್ಕೆ ಸಬ್ಸಿಡಿ ಕೊಡೋದಿಲ್ಲ. ತನ್ನ GDPಯ 3.5% ರಕ್ಷಣಾ ವಲಯಕ್ಕೆ ಖರ್ಚು ಮಾಡಲೇಬೇಕು ಅಂತ ಅವರೆಲ್ಲ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಏನಾಯಿತು ಅಂತ ಹೇಳಿದರೆ, ಇದು ಒಂದು ಸಿಂಗಾಪುರದಲ್ಲಿ ಒಂದು ಸಭೆ ನಡೀತಾ ಇದೆ. ಶಾಂಗ್ರಿಲಾ ಅನ್ನುವಂಥ ಒಂದು ಸಭೆ, ಶಾಂಗ್ರಿಲಾ ಡೈಲಾಗ್ ಅಂತ ಇನ್ನೊಂದು ಸಭೆ ಇದೆ. ಅದರಲ್ಲಿ ಎಲ್ಲ ಮಾತನಾಡಿದರು, ಸ್ಥಿರವಾಗಿರಬೇಕು, ಜಪಾನ್, ತೈವಾನ್, ಫಿಲಿಪೈನ್ಸ್ ಇವೆಲ್ಲ ರಕ್ಷಣೆ ಮಾಡೋದಕ್ಕೆ, ಮತ್ತೊಂದು ಕಡೆ ಮಿಲಿಟರಿಯಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂತೆಲ್ಲ ಮಾತುಕತೆಯನ್ನು ಮಾಡಿ ಇದೀಗ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಚೀನಾ ಇವತ್ತು ಕೂಡ ಮಾಡಿದ್ದಾರೆ. ಮೊನ್ನೆಯೂ ಕೂಡ ಈ ಶೃಂಗಸಭೆಯ ಮುಖಾಂತರ, ಕ್ವಾಡ್ ಶೃಂಗಸಭೆಯ ಮುಖಾಂತರ ಕೂಡ ಎಲ್ಲ 4 ದೇಶಗಳು ಚೀನಾದ ವಿರುದ್ಧ ಕೊಟ್ಟಿತ್ತು. ಹೀಗಾಗಿ ಚೀನಾ ಅದು ಭಾರತವನ್ನು ಕೇಂದ್ರೀಕರಿಸಿಕೊಂಡು ದಾಳಿ ಮಾಡೋ ಪ್ರಯತ್ನ, ಪಕ್ಕಪಕ್ಕದ ದೇಶಗಳ ಮುಖಾಂತರ ಬೇರೆ ಬೇರೆ ದೇಶಗಳಿಗೆ ದಾಳಿ ಮಾಡೋ ಪ್ರಯತ್ನವನ್ನು ಚೀನಾ ಮಾಡ್ತಾ ಇತ್ತು. ಹೀಗಾಗಿ ಅದರ ಏಕಸ್ವಾಮ್ಯತೆಗೆ ಬ್ರೇಕ್ ಹಾಕೋದಕ್ಕೆ ಅಮೆರಿಕಾದ ನೇತೃತ್ವದ ಅಥವಾ ಭಾರತದ ನೇತೃತ್ವದಲ್ಲಿ ಒಂದು ಪಡೆಯಂತೂ ಸದ್ಯಕ್ಕೆ ಸಿದ್ಧವಾಗಿದೆ. ಇದು 3ನೇ ಸುದ್ದಿ. ಆದರೆ ಜೀ ಕನ್ನಡ ನ್ಯೂಸ್ DNA ಕೊನೆಯ ಸುದ್ದಿ, IPL ವಿಚಾರಕ್ಕೆ ಸಂಬಂಧಪಟ್ಟಂಥ ಸುದ್ದಿ. ಒಂದು ಕಡೆ ನಾಳೆ ಗುಜರಾತ್ ಟೈಟಾನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ IPL 2026ರ ಕೊನೆಯ ಪಂದ್ಯ, ಫೈನಲ್ ಮ್ಯಾಚ್ ಇದೆ. ಇವೆಲ್ಲದರ ನಡುವೆ 15 ವರ್ಷದ ಪೋರ ರಾಜಸ್ಥಾನ್ ರಾಯಲ್ಸ್ನ ಆಟಗಾರ ವೈಭವ್ ಸೂರ್ಯವಂಶಿ ಅನೇಕ ದಾಖಲೆಗಳನ್ನು ಮಾಡಿದ್ದಾರೆ. ಈ ದಾಖಲೆಗಳ ನಡುವೆಯೂ ಕೂಡ 3 ಬಾರಿ ಶತಕ ವಂಚಿತರಾಗ್ಬಿಟ್ಟಿದ್ದಾರೆ. 90 ರನ್ಗಳನ್ನು ಕ್ರಾಸ್ ಮಾಡಿ 3 ಬಾರಿ ಶತಕ ವಂಚಿತರಾಗಿರುವುದು. ಈ ಶತಕ ವಂಚಿತರಿಂದಲೂ ಕೂಡ ಅವರು ಅಮೋಘ ಸಾಧನೆಯನ್ನು ಮಾಡಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ ತಂಡ ಗೆಲ್ಲುವ ಮುಖಾಂತರ ಇದೀಗ ಫೈನಲ್ಸ್ಗೆ ಗೇಟ್ ಇದೆ. ಹಾಗಾದರೆ ಏನೇನು ದಾಖಲೆಗಳು, ಏನು ಎತ್ತ ಡೀಟೇಲ್ಸ್ ನೋಡೋಣ. ಸೂರ್ಯವಂಶಿ ಆರ್ಭಟ ಗಿಲ್ ಶತಕವನ್ನು ಹೊಡೆದಿರೋದು. ಪವರ್ ಪ್ಲೇನಲ್ಲಿ ಅತಿ ಹೆಚ್ಚು ರನ್ ದಾಖಲಿಸಿದಂತಹ ವೈಭವ್ ಸೂರ್ಯವಂಶಿ 1000 ರನ್. ವೈಭವ್ ಸೂರ್ಯವಂಶಿ ಈ ಬಾರಿ IPLನಲ್ಲಿ 700 ರನ್ ಕಲೆ ಹಾಕಿದ್ದಾರೆ, ಸಾಧನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಶುಭಮ್ ಗಿಲ್ ಶತಕದ ನೆರವಿನಿಂದ ಗುಜರಾತ್ ಟೈಟಾನ್ಸ್ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಮೇ 31ನೇ ತಾರೀಕಿಗೆ ಅಹಮದಾಬಾದ್ನಲ್ಲಿ ಫೈನಲ್ ಪಂದ್ಯ ಇದೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಗುಜರಾತ್ ಟೈಟಾನ್ಸ್ ನಡುವೆ. ಹೀಗಾಗಿ ಒನ್ಸ್ ಅಗೇನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆಲ್ಲುತ್ತಾ, ಟ್ರೋಫಿಯನ್ನು ಉಳಿಸ್ಕೊಳ್ಳುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಕ್ವಾಲಿಫೈಯರ್ 2 ಪಂದ್ಯ ಆಯಿತು. ಅದರಲ್ಲಿ ಗುಜರಾತ್ ಟೈಟಾನ್ಸ್ ನಾಯಕ ಶುಭ್ಮನ್ ಗಿಲ್ 104 ರನ್ಗಳನ್ನು ಬಾರಿಸಿದ್ರು. ವೈಭವ್ ಸೂರ್ಯವಂಶಿ 96 ರನ್ಗಳನ್ನು ಗಳಿಸಿದ್ರು. ಟಾಸ್ ಸೋತಿತ್ತು RR ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಈ ಟಾಸ್ ಸೋತರು ಕೂಡ ಬ್ಯಾಟಿಂಗ್ ಇಳಿದಂತಹ RR ತಂಡ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಅವರ ಸ್ಕೋರು ಕೂಡ ಕಡಿಮೆ ಆಯಿತು. ಅದಾದ ನಂತರ ವೈಭವ್ ಸೂರ್ಯವಂಶಿ ಸಾಥ್ ಕೊಟ್ಟರು. 47 ಎಸೆತಗಳಲ್ಲಿ 8 ಬೌಂಡ್ರಿ 7 ಸಿಕ್ಸರ್ಗಳನ್ನು ಹೊಡೆದು 96 ರನ್ಗಳನ್ನು ಅವರು ಕಲೆ ಹಾಕಿದರು. ಈ ಹಿಂದೆ ಇದ್ದಂಥ ಆಂಡ್ರೆ ರಸಲ್ ಅವರ ದಾಖಲೆಯನ್ನು ಕೂಡ ಅವರು ಮುರಿದಿದ್ದಾರೆ. ಕಡಿಮೆ ಎಸೆತದಲ್ಲಿ 1000 ರನ್ಗಳನ್ನು ಕಲೆ ಹಾಕಿದಂತಹ ಇದೀಗ ದಾಖಲೆಯು ಕೂಡ ವೈಭವ್ ಸೂರ್ಯವಂಶಿ ಅವರು ಇದೆ. ಕೊನೆಯದಾಗಿ 214 ರನ್ಗೆ 6 ವಿಕೆಟ್ಗಳನ್ನು ರಾಜಸ್ಥಾನ್ ರಾಯಲ್ಸ್ ಕಳೆದುಕೊಂಡಿತ್ತು. ಮತ್ತೊಂದು ಕಡೆ ಗುಜರಾತ್ ಟೈಟನ್ಸ್ನ ಶುಭಮ್ ಗಿಲ್ 215 ರನ್ ಗುರಿಯನ್ನು ಈ ತಂಡ ಬೆನ್ನಡೆತು. ಅದಾದ ನಂತರ ಗಿಲ್ ತಂಡಕ್ಕೆಲ್ಲ ನೆರವಾದರು. 53 ಎಸೆತ, 15 ಬೌಂಡ್ರಿ, 3 ಸಿಕ್ಸರ್ಗಳು, 104 ರನ್ಗಳನ್ನು ಅವರು ಎಸೆದರು. 47 ಎಸೆತಗಳಲ್ಲಿ ಶತಕವನ್ನು ಅವರು ಬಾರಿಸಿದ್ರು. GT ಪರವಾಗಿ IPL ಇತಿಹಾಸದಲ್ಲೇ ಅತಿ ವೇಗದ ಶತಕ ಬಾರಿಸಿದಂಥ ದಾಖಲೆಯನ್ನು ಶುಭ್ಮನ್ ಗಿಲ್ ಮಾಡಿದ್ದಾರೆ. ಆ ಮುಖಾಂತರ ಇದೀಗ ಅವರು ನಿನ್ನೆ
ಸೆಮಿಫೈನಲ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗೆಲ್ಲುವ ಮುಖಾಂತರ ಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ಮತ್ತೊಂದು ಕಡೆ ವೈಭವ್ ಸೂರ್ಯವಂಶಿ 776 ರನ್ ಈ IPL ಸೀಸನ್ನಲ್ಲಿ ಅವರು ಕಲೆ ಹಾಕಿರೋದು. ಒಂದೇ ಸೀಸನ್ನಲ್ಲಿ 700ಕ್ಕೂ ಅಧಿಕ ರನ್ ಬಾರಿಸಿದಂತಹ ಅನ್ಕ್ಯಾಪ್ಡ್ ಆಟಗಾರ, ಅಂದರೆ ಯಾವುದೇ ಅಂತಾರಾಷ್ಟ್ರೀಯ ಪಂದ್ಯವನ್ನ ಆಡದೆ ಕೇವಲ IPL ಸೀಸನ್ನಲ್ಲಿ ಆಡಿದಂಥ ಆಟಗಾರ ಮಾತ್ರ 700ಕ್ಕೂ ಅಧಿಕ ರನ್ ಗಳಿಸಿದಂತಹ ಒಂದು ಸಾಧನೆಯನ್ನು ಬರೆದಿದ್ದಾರೆ. 2023ರಲ್ಲಿ RR ಪರ ಆಡಿದ್ದಂಥ ಯಶಸ್ವಿ ಜೈಸ್ವಾಲ್ 625 ರನ್ ಗಳಿಸಿದ್ರಂತೆ. ಇದೀಗ ಇದು ಇವ್ರದ್ದು 700 ಕ್ರಾಸ್ ಆಗಿದೆ. ಮತ್ತೊಂದು ಕಡೆ ಬ್ಯಾಕ್ ಟು ಬ್ಯಾಕ್ ಶತಕವನ್ನ ವೈಭವ್ ಸೂರ್ಯವಂಶಿ ಮಿಸ್ ಮಾಡ್ಕೊಂಡಿರೋದು. ಹೆಂಗಾಯಿತು? ಎರಡನೇ ಪಂದ್ಯದಲ್ಲಿ ಶತಕ ವಂಚಿತರಾದರೂ ರಾಜಸ್ಥಾನ ಬೇಬಿ ಬಾಸ್ ವೈಭವ್ ಸೂರ್ಯವಂಶಿ ಕೇವಲ 15 ವರ್ಷ ಆ ವ್ಯಕ್ತಿ ಆಡ್ತಾ ಇದ್ದಂತಹ ಆಟ ಎಲ್ಲರ ಮನವನ್ನು ಕೂಡ ಗೆದ್ದುಬಿಟ್ಟಿದ್ದಾರೆ. ಗುಜರಾತ್ ಟೈಟಾನ್ಸ್ ವಿರುದ್ಧ ಎರಡನೇ ಕ್ವಾಲಿಫೈರ್ನಲ್ಲಿ 96 ರನ್ಗಳಿಗೆ ವೈಭವ್ ಸೂರ್ಯವಂಶಿ ಔಟ್ ಆದರು. ಹೈದರಾಬಾದ್ ವಿರುದ್ಧ ಎಲಿಮಿನೇಟರ್ ಪಂದ್ಯದಲ್ಲಿ 97 ರನ್ಗೆ ಔಟ್ ಆಗಿದ್ದ ಸೂರ್ಯವಂಶಿ ಈ ಆವೃತ್ತಿಯಲ್ಲಿ 3 ಬಾರಿ ಶತಕವನ್ನು ವಂಚಿತರಾಗಿದ್ದಾರೆ. ಯಾವ್ಯಾವ ಪಂದ್ಯದಲ್ಲಿ ಏನೇನಾಯಿತು? 2026 ಕ್ವಾಲಿಫೈಯರ್ 2 ಪಂದ್ಯ, ಅದರಲ್ಲಿ ಶತಕ ವಂಚಿತರಾದರು. ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಎಲಿಮಿನೇಟರ್ ಪಂದ್ಯ ಇದು. ಈ ಪಂದ್ಯದಲ್ಲಿ 29 ಎಸೆತಗಳಲ್ಲಿ 97 ರನ್ ಗಳಿಸಿದರು. 5 ಬೌಂಡ್ರಿ ಇತ್ತು, 12 ಸಿಕ್ಸರ್ ಇತ್ತು. 3 ರನ್ ಗಳಿಕೆ ಮಾಡಿದರೆ ಕ್ರಿಸ್ ಗೇಲ್ ಅವರ ದಾಖಲೆಯನ್ನೇನೋ ಮುರಿತಿದ್ರಂತೆ ಇವರು. ಅವರು 30 ಎಸೆತಗಳಲ್ಲಿ ಶತಕವನ್ನು ಬಾರಿಸಿದ್ರು. ಬಟ್ ಇವರು ಔಟ್ ಆದರು. 29ನೇ ಎಸೆತಿಗೆ ಪ್ರಫುಲ್ ಹಿಂಗೆ ಅವರಿಗೆ ಬಾಲ್ ಹಾಕ್ತಾ ಇದ್ರು, ಔಟ್ ಆಯಿದ್ರು ಇವರು SRH ವಿರುದ್ಧ. ಅದಾದ ನಂತರ ನಿನ್ನೆ ಆದಂತಹ ಬೆಳವಣಿಗೆ ಕ್ವಾಲಿಫೈರ್ 2 ಪಂದ್ಯ ಗುಜರಾತ್ ಟೈಟಾನ್ಸ್ ವಿರುದ್ಧ 47 ಎಸೆತ, 96 ರನ್ನು, 8 ಬೌಂಡ್ರಿ, 7 ಸಿಕ್ಸರ್ ಸಿಕ್ಸಿದ್ರು. ರಾಜಸ್ಥಾನ್ ರಾಯಲ್ಸ್, ನಾನು ಅವಾಗಲೇ ಹೇಳಿದಾಗೆ ಅವರ ಸ್ಕೋರ್ ಕಡಿಮೆ ಇತ್ತು, ಆಸರೆಯಾಗಿ ನಿಂತರು ವೈಭವ್ ಸೂರ್ಯವಂಶಿ. ಆಸರೆಯಾಗಿ ನಿಂತು ಒಂದು 200 ರನ್ ಕ್ರಾಸ್ ಆಗೋದಕ್ಕೆಲ್ಲ ಸಾಧ್ಯ ಆಯಿತು. 18ನೇ ಓವರ್ನಲ್ಲಿ ಅವರು ಒಂದು ದೊಡ್ಡ ಹೊಡೆತವನ್ನು ಹೊಡೋದಕ್ಕೆ ಹೋದರು, ಆದರೆ ಕ್ಯಾಚ್ ಔಟ್ ಆಗಿ ಅವರೆಲ್ಲ ಆದರು. ಲಕ್ನೋ ವಿರುದ್ಧವೂ ಕೂಡ 93 ರನ್ನ ಇವರು ಕಲೆ ಹಾಕಿದ್ರು. ಲಕ್ನೋ ವಿರುದ್ಧ 2026 ಮೇ 19ನೇ ತಾರೀಕಿಗೆ ಜೈಪುರದಲ್ಲಿ ನಡೆದಂತಹ ಮ್ಯಾಚ್ ಇದು. ಅಲ್ಲಿಯೂ ಕೂಡ 10 ಸಿಕ್ಸರ್ ಹೊಡೆದಿದ್ರು, 7 4 ಹೊಡೆದ್ರು, 93 ರನ್ನು ಕ್ಯಾಚ್ ಔಟ್ ಕೂಡ ಆಯಿತು. ಇದಾದ ನಂತರ ಇದೀಗ ಆ ಮುಖಾಂತರ 3 ಬಾರಿ ಶತಕ ವಂಚಿತರಾಗಿದ್ದಾರೆ ವೈಭವ್ ಸೂರ್ಯವಂಶಿ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಸಿಡಿಲ ಮರಿಗೆ ಕಂಟಕವಾದ ಕನ್ನಡಿಗರು. ವೈಭವ್ ಸೂರ್ಯವಂಶಿ ಔಟ್ ಆದ್ರಲ್ಲ, ಅದಕ್ಕೆಲ್ಲದಕ್ಕೂ ಕೂಡ ಕನ್ನಡಿಗರೇ ಕಾರಣ ಅಂತ ಇದು. ಈ 2 ಬಾರಿ ಶತಕ ವಂಚಿತರಾಗುವುದಕ್ಕೆ ಕನ್ನಡಿಗರು ಕಾರಣ. ಸನ್ರೈಸರ್ಸ್ ವಿರುದ್ಧ ಸ್ಮರಣ ಕ್ಯಾಚ್ ಹಿಡಿದ್ರು ಇವರದ್ದು. ಗುಜರಾತ್ ತಂಡದ ಪರ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಕ್ಯಾಚ್ ಹಿಡಿದ್ರು. ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಅವರೆಲ್ಲ ಕ್ಯಾಚ್ ಹಿಡಿದ್ರಲ್ಲ, ಆ ಸಮಯದಲ್ಲಿ ಪ್ರಫುಲ್ ಹಿಂಗೆ ಬೌಲರ್ ಆಗಿದ್ರು. ಸ್ಮರಣ್ ರವಿಚಂದ್ರ ಅವರ ಕ್ಯಾಚ್ ಹಿಡಿದ್ರು. ಇನ್ನು 3 ರನ್ ಬೇಕಾಗಿತ್ತು ಅವರಿಗೆ. ಅಲ್ಲಿಯೂ ಕೂಡ ಕನ್ನಡಿಗರೇ ಅವರು ಕ್ಯಾಚ್ ಹಿಡಿದಿರೋದು. ಮತ್ತೊಂದು ಕಡೆ ಗುಜರಾತ್ ಟೈಟಾನ್ಸ್ ವಿರುದ್ಧ ಪ್ರಸಿದ್ಧ ಕೃಷ್ಣ ಅವರು ಇವರು ಕ್ಯಾಚ್ ಹಿಡಿಯುವ ಮುಖಾಂತರ ಇವರನ್ನು ಔಟ್ ಮಾಡಿದರು. ಹೀಗಾಗಿ ಕನ್ನಡಿಗರೇ ಇವರಿಗೆ ದೊಡ್ಡ ಮಟ್ಟದ ಸಿಂಹ ಸ್ವಪ್ನವಾಗಿ ಎಲ್ಲಿ ಶತಕವನ್ನು ಬಾರಿಸುವಂತಹ ವಿಚಾರದಲ್ಲಿ ಕಂಟಕವಾಗಿ ವೈಭವ್ ಸೂರ್ಯವಂಶಿಗೆಲ್ಲ ಕಾಡಿದ್ದಾರೆ. ಆ ಮುಖಾಂತರ 3 ಪಂದ್ಯಗಳಲ್ಲಿ ಶತಕ ವಂಚಿತರಾಗಿದ್ದಾರೆ ವೈಭವ್ ಸೂರ್ಯವಂಶಿ. ಮತ್ತೊಂದು ಕಡೆ ವೈಭವ್ಗೆ ಮುಂಬೈ ಬಂಪರ್ ಆಫರ್ ಅನ್ನುವಂಥದ್ದೊಂದು ಪ್ರಶ್ನೆ ಕಾಡ್ತಾ ಇದೆ. ಏನಿದು ಬಂಪರ್ ಆಫರು? ಭಾರತದ ಉದಯೋನ್ಮುಖ ಆಟಗಾರ ಆಗಿರುವಂಥ ವೈಭವ್ ಸೂರ್ಯವಂಶಿಗೆ ಮುಂಬೈ ಒಂದು ಬಿಗ್ ಆಫರ್ ಕೊಟ್ಟಿದೆ ಅನ್ನುವಂಥ ಸುದ್ದಿ. 30 ಕೋಟಿ ರೂಪಾಯಿ ಹಾಗೂ ಒಂದು ದುಬಾರಿ ನಿವೇಶನದ ಬಗ್ಗೆ ಆಫರ್ ಕೊಟ್ಟಿದ್ದಾರೆ ಅಂತೆಲ್ಲ ಚರ್ಚೆ ಆಗ್ತಾ ಇದೆ. ಐಷಾರಾಮಿ ಫ್ಲಾಟ್, ಮಾಲ್ಡೀವ್ಸ್ನಲ್ಲಿ ಖಾಸಗಿ ದ್ವೀಪ ಹಾಗೂ ಬ್ಲಾಂಕ್ ಚೆಕ್ ಎಲ್ಲ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ಪೋಸ್ಟ್ ಸಂಪೂರ್ಣ ಸುಳ್ಳು ಅಂತ IPL ಮಾಜಿ ಅಧ್ಯಕ್ಷ ಲಲಿತ್ ಮೋದಿ ಇದಕ್ಕೊಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೆ ಅವರ ಬ್ಯಾಟಿಂಗ್ ಪ್ರದರ್ಶನದಿಂದ ಎಲ್ಲ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಅವರೆಲ್ಲ ಮನಸೋತಿದ್ದಾರೆ. ಅವ್ರ ತಂಡಕ್ಕೆ ಸೇರಿಸ್ಕೊಳ್ಳೋದಕ್ಕೆ 30 ಕೋಟಿ ರೂಪಾಯಿ ಹಣ, ಒಂದು ದುಬಾರಿ ನಿವೇಶನವನ್ನು ಕೊಟ್ಟಿದ್ದಾರೆ ಅಂತ ಸುದ್ದಿಗಳು ಸಾಮಾಜಿಕ ಜಾಲತಾಣದಲ್ಲೆಲ್ಲ ವೈರಲ್ ಆಗಿತ್ತು. ಈ ಸಂಬಂಧ ಲಲಿತ್ ಮೋದಿ IPL ಮಾಜಿ ಅಧ್ಯಕ್ಷರು ಅವರೆಲ್ಲ ಸ್ಪಷ್ಟನೆ ಕೊಟ್ಟರು. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂಥ ಪೋಸ್ಟ್ ಒಂದರಲ್ಲಿ ಮುಂಬೈ ಇಂಡಿಯನ್ಸ್ ಮಾಲೀಕರಾದ ನಿತಾ ಅಂಬಾನಿ, ಯುವ ಆಟಗಾರ ವೈಭವ್ ಸೂರ್ಯವಂಶಿ ತಮ್ಮ ತಂಡವನ್ನು ಸೇರುವುದಕ್ಕೆ 30 ಕೋಟಿ ರೂಪಾಯಿ ಮುಂಬೈನ ಪ್ರಸಿದ್ಧ ಆಂಟಿಲಿಯಾ ಕಟ್ಟಡದಲ್ಲಿ ಒಂದು ಐಷಾರಾಮಿ ಪ್ಲಾಟು, ಮಾಲ್ಡೀವ್ಸ್ನಲ್ಲಿ ಒಂದು ಖಾಸಗಿ ದ್ವೀಪ, ಬ್ಲಾಂಕ್ ಚೆಕ್ ಕೊಟ್ಟಿದ್ದಾರೆ ಅಂತ ಎಲ್ಲ ಬರೀಲಾಗಿತ್ತು. ಈ ಪೋಸ್ಟ್ ಜಾಲತಾಣದಲ್ಲೆಲ್ಲ ಸದ್ದು ಮಾಡಿತ್ತು. ಹೀಗಾಗಿ ಅವರೆಲ್ಲ ಲಲಿತ್ ಮೋದಿ ಇದೆಲ್ಲ ಹಕ್ಕುಗಳು ಮತ್ತು ಹರಿದಾಡ್ತಿರುವಂಥ ಸುದ್ದಿಗಳೆಲ್ಲ ಸಂಪೂರ್ಣ ಸುಳ್ಳು, ತಪ್ಪು, ಯಾವುದೇ ಸತ್ಯಾಂಶವಿಲ್ಲದ ಕಲ್ಪಿತ ಸಂಗತಿಗಳು ಅಂತ ಹೇಳುವ ಮುಖಾಂತರ ಎಲ್ಲ ವದಂತಿಗಳಿಗೆ ತೆರೆ ಎಳೆಯುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ವೈಭವ್ ಸೂರ್ಯವಂಶಿ ವಿಚಾರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂತಹ ಚರ್ಚೆ, ಅದಕ್ಕೆ ಕೊಟ್ಟಂತಹ ಪ್ರತಿಕ್ರಿಯೆ. ಮತ್ತೊಂದು ಕಡೆ ಸೋಲು ವೈಭವ್ ಸೂರ್ಯವಂಶಿ ಕಣ್ಣಲ್ಲಿ ನೀರು ಬಂತು. ಅದಾದ ನಂತರ ನಾಯಕ ಪರಾಗ್ ಬೈಗುಳವನ್ನು ಹಾಕಿರೋದು. ಈ ಅಕ್ರಮಶೀಲ ಬ್ಯಾಟಿಂಗು, ಸತತವಾಗಿ ತಂಡಕ್ಕೆ ಕೊಟ್ಟಂತಹ ಕೊಡುಗೆ, ಇವೆಲ್ಲದರ ನಡುವೆಯೂ ಕೂಡ ರಾಜಸ್ಥಾನ್ ರಾಯಲ್ಸ್ಗೆ ಫೈನಲಿಗೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ಗುಜರಾತ್ ಟೈಟನ್ಸ್ ವಿರುದ್ಧ ಸೋತರು. ಹೀಗಾಗಿ ಸಹಜವಾಗಿ ಒಬ್ಬ ವ್ಯಕ್ತಿಗೆ
ಕೊನೆ ತನಕ ಹೋರಾಡಿದಂಥ ವ್ಯಕ್ತಿಗೆ ಕಣ್ಣೀರು ಬರುತ್ತೆ. ಕಣ್ಣೀರು ಹಾಕ್ಬಿಟ್ಟು ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಜಸ್ಥಾನ ಸೋತಿದ್ದಕ್ಕೆ ವೈಭವ್ ಸೂರ್ಯವಂಶಿ ಕಣ್ಣಲ್ಲೆಲ್ಲ ನೀರು ಬಂತು. ವೈಭವ್ ಸೂರ್ಯವಂಶಿ ಔಟಾಗಿ ಡಕ್ಔಟ್ಗೆ ಮರಳಿದಾಗ ನಾಯಕ ಪರಾಗ್ ಆಕ್ರೋಶವನ್ನೆಲ್ಲ ಹೊರ ಹಾಕಿದ್ರಂತೆ. ಶತಕದ ಸನಿಯ ಬಂದು ವಿಕೆಟ್ ಕಳೆದುಕೊಂಡಿರೋದು ನಾಯಕನಿಗೆ ನಿರಾಶೆಯನ್ನು ತಂದಿಡ್ತು. ಬಲಿಷ್ಠ ಸ್ಥಿತಿಗೆ ಕೊಂಡೊಯ್ಯುವ ಅವಕಾಶವನ್ನು ಯುವ ಆಟಗಾರ ಕೈ ಚೆಲ್ಲಿದ್ದಕ್ಕೆ ಅವರೆಲ್ಲ ಆಕ್ರೋಶವನ್ನು ಹೊರ ಹಾಕಿದ್ರು ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಸುದ್ದಿ. ಕಣ್ಣೀರು ಹಾಕಿದ್ರು, ಬೈಗಳು ಏನೋ ಬಂತು ಅಂತ. ಯಾಕಂದರೆ ಸೋತು ಟೂರ್ನಿಯಿಂದ ಹೊರಬಿದ್ದಿದ್ರು, ಹೀಗಾಗಿ ಕಣ್ಣೀರು ಬಂತು. ಫೈನಲ್ ತಲುಪುವಂಥ ಅವಕಾಶ ಇತ್ತು, ಅದನ್ನು ಕೈ ಚೆಲ್ಲುವ ಪ್ರಯತ್ನಗಳಾಯಿತು, ಹೀಗಾಗೆಲ್ಲ ಬೇಸರ ಆಯಿತು. ರಿಯಾನ್ ಫರಾಗ್ ಇವರ ವಿರುದ್ಧ ಅಸಮಾಧಾನವನ್ನೆಲ್ಲ ಹೊರ ಹಾಕಿದ್ರಂತೆ. ಆಮೇಲೆ ಸಾಂತ್ವನವನ್ನು ಹೇಳಿದ್ದಾರೆ. ಯಾಕಂದರೆ ಯುವ ಪ್ರತಿಭೆ, 15 ವರ್ಷ ಜಸ್ಟು ಈ ಪರಿಪ್ರಮಾಣದಲ್ಲಿ ಆ ವ್ಯಕ್ತಿ ಆಡ್ತಾ ಇರೋದು. 3 ಪಂದ್ಯಗಳಲ್ಲೂ ಕೂಡ 90 ಕ್ರಾಸ್ ಮಾಡಿ ಕೇವಲ ಒಂದ್ಸರಿ 7 ರನ್ನು, ಅದಾದ ನಂತರ 3, 4 ಈ ರನ್ಗಳಿಂದ ಶತಕ ವಂಚಿತರಾದಂತಹ ಸಮಯದಲ್ಲಿ ಸಹಜವಾಗಿ ಬೇಸರ ಆಗುತ್ತೆ. ನಿಂತು ಆಡಬಹುದಾಗಿತ್ತು ಎನ್ನುವಂಥ ಆಕ್ರೋಶ ಆ ಮಾತಿನಲ್ಲಿತ್ತು. ಅದಾದ ನಂತರ ಸಾಂತ್ವನದ ನುಡಿಗಳನ್ನೆಲ್ಲ ಹೇಳಲಾಗಿದೆ. ಈ ವ್ಯಕ್ತಿ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ವಿಪರೀತವಾಗಿ ಚರ್ಚೆ ಆಗ್ತಾ ಇರೋದು, ಈ ವ್ಯಕ್ತಿಯ ಆಟದ ಬಗ್ಗೆ ಮೆಚ್ಚುಗೆ ಎಲ್ಲವೂ ಕೂಡ ಆಗ್ತಾ ಇದೆ. ಹೀಗಾಗಿ ಸಹಜವಾಗಿ ಒಂದು ಸೋಲಿಗೆ ಕಣ್ಣೀರನ್ನು ವೈಭವ್ ಸೂರ್ಯವಂಶಿ ಹಾಕಿದ್ರು. ಅದಾದ ನಂತರ ಸಾಂತ್ವನವೂ ಕೂಡ ಎಲ್ಲವೂ ಆಗಿದೆ. ಮತ್ತೊಂದು ಕಡೆ IPLನ 5 ನಾಯಕರುಗಳಿಗೆ ಗೇಟ್ ಪಾಸ್ ಕೊಡಲಾಗುತ್ತೆ ಅನ್ನುವಂಥದ್ದೊಂದು ಸುದ್ದಿ. 5 ನಾಯಕರುಗಳಿಗೆ ಯಾವ್ಯಾವ ತಂಡದ್ದು? ಹಾಗಾದರೆ ದೆಹಲಿ ತಂಡದ ಅಕ್ಷರ್ ಪಟೇಲ್ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ. ಎರಡನೇದು ಚೆನ್ನೈ ತಂಡದ ಋತುರಾಜ್ ಗಾಯಕ್ವಾಡ್, ಇವರಿಗೆ ಗೇಟ್ ಪಾಸ್ ಪಿಕ್ಸ್ ಅಂತ ಹೇಳಲಾಗ್ತಿದೆ. ಲಕ್ನೋ ನಾಯಕತ್ವದ ಜವಾಬ್ದಾರಿಯಿಂದ ಪಂತ್ ಅವರನ್ನು ಇಳಿಸುವುದಕ್ಕೆ ಅವರೆಲ್ಲ ಮನವಿಯಾಗಿದೆ. ಕೋಲ್ಕತ್ತಾ ತಂಡದ ನಾಯಕ ಅಜಿಂಕ್ಯ ರಹಾನೆ ಕಳಪೆ ಪ್ರದರ್ಶನ ಮಾಡ್ತಿರೋದು. ಮುಂಬೈ ಇಂಡಿಯನ್ಸ್ ನಾಯಕ ಪಾಂಡ್ಯ ಬದಲಾವಣೆಯೂ ಕೂಡ ಸಾಧ್ಯತೆ ಅಂತ ಹೇಳ್ತಿದ್ದಾರೆ. ಏನೇನಿದು ಬೆಳವಣಿಗೆ ಅಂತ ಹೇಳಿದರೆ, ರಿಷಬ್ ಪಂತ್ ಲಕ್ನೋ 27 ಕೋಟಿ ರೂಪಾಯಿಗೆ ಮಾರಾಟ ಆಗಿದ್ದಾರೆ. ಅತಿ ದುಬಾರಿ ಇವರದ್ದು. ಲಕ್ನೋ ತಂಡ ಈ ಬಾರಿ 4 ಪಂದ್ಯದಲ್ಲಿ ಮಾತ್ರ ಗೆಲುವು ಸಾಧಿಸಿದೆ, 10ನೇ ಸ್ಥಾನದಲ್ಲಿತ್ತು. ಹೀಗಾಗಿ ಅವರಿಗೆ ಗುಡ್ ಬೈ ಹೇಳಲಾಗುವುದು. ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ಪ್ಲೇ ಆಫಿಗೆ ಇದುವರೆಗೂ ಕೂಡ ಬಂದಿಲ್ಲ. ಅದರ ಜೊತೆಗೆ ವೈಯಕ್ತಿಕ ಪ್ರದರ್ಶನವೂ ಕೂಡ ಅತ್ಯುತ್ತಮವಾಗಿರಲಿಲ್ಲ ಅನ್ನುವಂಥ ಅಸಮಾಧಾನ. ಮತ್ತೊಂದು ಕಡೆ ಇವರ ವಿರುದ್ಧ ಇರುವಂಥದ್ದು ಹಿರಿಯ ಆಟಗಾರರ ಜೊತೆಗೆ ಇವರು ಅತ್ಯುತ್ತಮವಾದಂಥ ಸಂಬಂಧವನ್ನು ಹೊಂದಿಲ್ಲ, ಕೋಆರ್ಡಿನೇಷನ್ ಇಲ್ಲ. ಅದು ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ರೋಹಿತ್ ಶರ್ಮಾ ಆಗಿರ್ಬೋದು, ಇವರೆಲ್ಲರ ಜೊತೆಗೆ ಹೊಂದಾಣಿಕೆ ಕೊರತೆ ಎಲ್ಲ ಎದ್ದು ಕಾಣ್ತಿದೆ ಅನ್ನುವಂಥದ್ದು. ಈ ಕಾರಣಕ್ಕಾಗಿ ಮ್ಯಾನೇಜ್ಮೆಂಟ್ನವರು ಅವರು ಕೆಳಗಿಳಿಸೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಋತುರಾಜ್ ಗಾಯಕ್ವಾಡ್ CSK, MS ಧೋನಿಯ ನಂತರ ಋತುರಾಜ್ ಗಾಯಕ್ವಾಡ್ CSK ಜವಾಬ್ದಾರಿಯನ್ನು ತೆಗೆದುಕೊಂಡ್ರು. ಇದುವರೆಗೂ ಕೂಡ ಅವರಿಗೆ ಪ್ಲೇ ಆಫಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಅವರನ್ನು ತೆಗೆದುಹಾಕಿ ಹೊಸಬರನ್ನು ತರುವುದಕ್ಕೆ CSK ಮ್ಯಾನೇಜ್ಮೆಂಟ್ ಎಲ್ಲ ಆಲೋಚನೆ ಮಾಡಿದೆ. ಅಜಿಂಕ್ಯ ರೆಹಾನೆ ಕೋಲ್ಕತ್ತಾ ನೈಟ್ ರೈಡರ್ಸ್, ಶ್ರೇಯಸ್ ಅಯ್ಯರ್ ನಂತರ ಯಾರನ್ನು ತೆಗೆದುಕೊಂಡು ಬರಬೇಕು ಅನ್ನುವಂತಹ ಗೊಂದಲದಲ್ಲಿ KKR ಮ್ಯಾನೇಜ್ಮೆಂಟ್ ಇತ್ತು. ಅದಾದ ನಂತರ ಅಜಿಂಕ್ಯ ರೆಹಾನೆ ಅವರನ್ನು ತೆಗೆದುಕೊಂಡ್ರು. ನಿರೀಕ್ಷಿತ ಮಟ್ಟದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಇವತ್ತಿನ ತನಕ ಕೂಡ ಪ್ರದರ್ಶನವನ್ನು ಕೊಡ್ತಾ ಇಲ್ಲ. ಹೀಗಾಗಿ ಅಲ್ಲಿ ಕೊಡುವಂತಹ ಆಲೋಚನೆಗಳು. ಮತ್ತೊಂದು ಕಡೆ ಅಕ್ಷರ್ ಪಟೇಲ್ ದೆಹಲಿ, ಇವರು ಆರಂಭದಲ್ಲಿ ಉತ್ತಮವಾಗಿದ್ದರೂ ಕೂಡ ಅದಾದ ನಂತರ ನಿರ್ಣಾಯಕ ಹಂತದಲ್ಲೆಲ್ಲ ವೈಫಲ್ಯವನ್ನು ಅನುಭವಿಸಿದ್ರು ಅಂತ. ಕೆಲ ಸೀಸನ್ಗಳೇ ಪ್ಲೇ ಆಫ್ಗೂ ಕೂಡ ಹೋಗೋದಕ್ಕೆಲ್ಲ ಸಾಧ್ಯ ಆಗಿಲ್ಲ. ಈ ಎಲ್ಲ ಕಾರಣಗಳಿಗಾಗಿ ಅವರಿಗೆ ಕೊಡಬೇಕು ಅಂತ ಸುದ್ದಿಗಳು ಬರ್ತಾ ಇದೆ. ಹೀಗಾಗಿ ಅಂದರೆ ಮುಂದಿನ ಸೀಸನಲ್ಲಿ ಎಲ್ಲ ನಾಯಕರುಗಳೇನಿದ್ದಾರೆ 5 IPL ತಂಡಗಳ ಈ ನಾಯಕರುಗಳಿಗೆ ಬದಲಾವಣೆಗಳಾಗುತ್ತೆ ಅಂತ ಸದ್ಯಕ್ಕೆ ಸುದ್ದಿ ಬರ್ತಾ ಇರೋದು. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.